ಶೆಟ್ಟರವರೇ, ಉಪಾಧ್ಯಕ್ಷರಾಗಿರುವಂಥ ಹಾರಿವಾಳ್ ಅವರೇ, ಒಂದು ತಿಂಗಳ ಪರ್ಯಂತರ ನಾದ ನಿನಾದ ಸುನಾದಗಳ ಮುಖಾಂತರ ಸಂಗೀತದ ಸುದೇನ ಉಣಬಡಿಸ್ತಾ ಇರುವಂಥ ಖ್ಯಾತ ಗವಾಯಿಗಳಾಗಿರುವಂಥ ಶರಣಕುಮಾರ್ ಗವಾಯಿಗಳಿಗೆ ಶರಣೆಂದು, ಖ್ಯಾತ ತಬಲಾ ವಾದಕರಾಗಿರುವಂಥ ಪಂಚಾಕ್ಷರಿ ಅವರಿಗೆ ಶರಣೆಂದು, ಈ ಜಾತ್ರಾ ಕಮಿಟಿ ಎಲ್ಲ ಪದಾಧಿಕಾರಿಗಳೇ, ಈ ಪ್ರವಚನವನ್ನು ಆಲಿಸಿ ನಾವೆಲ್ಲರೂ ಪಾವನರಾಗಬೇಕನ್ನುವಂಥ ಹಂಬಲವನ್ನು ಇಟ್ಕೊಂಡು ಬಂದಿರುವಂಥ ಬಸವನ ಬಾಗೇವಾಡಿಯ ಪಟ್ಟಣದ ಮಹಾಜನಗಳೇ, ಮಾತೆಯರೇ, ಮುದ್ದು ಮಕ್ಕಳೇ, ತಮ್ಮೆಲ್ಲರ ಅಂತರಂಗದಲ್ಲಿರುವಂಥ ಚಿಜ್ಯೋತಿಗೆ ಶರಣವು ಶರಣಾರ್ಥಿ. ದಿನನಿತ್ಯ ಪ್ರವಚನವನ್ನು ನಾವೆಲ್ಲರೂ ಆಲಿಸ್ತಾ ಇದ್ದೇವೆ. ನಾನು ಮೊನ್ನೆ ಯಾವುದರಲ್ಲಿ ಸುಖ ಇದೆ ಅನ್ನುವಂಥದ್ದನ್ನು ಹೇಳಿದ್ದೆ. ಪ್ರಾಣಿ ಪಕ್ಷಿಗಳಲ್ಲಿರುವಂಥ ಗುಣಗಳು ನಮ್ಮಲ್ಲಿಲ್ಲ ಅನ್ನುವಂಥ ಮಾತನ್ನು ವ್ಯಕ್ತಪಡಿಸಿದ್ದೆ. ಪ್ರಾಣಿ ಪಕ್ಷಿಗಳಲ್ಲಿರುವಂಥ ಜ್ಞಾನ ಈ ಮನುಷ್ಯನಿಗೆ ಇಲ್ಲ. ಬಹಳಷ್ಟು ಸುಂದರವಾಗಿರುವಂಥ ವಿಚಾರವನ್ನು ಮಡಿವಾಳ ಮಾಚಿದೇವರು ಹೇಳಿಕೊಂತ ಬರುತ್ತಾರೆ. ಎಷ್ಟೆಲ್ಲ ಓದಿ ಅಧ್ಯಯನ ಮಾಡಿರುವಂಥ ಈ ಮನುಷ್ಯ ಪರಿಪೂರ್ಣ ಜ್ಞಾನಿಯಲ್ಲ ಅಂತಾರೆ ಶರಣರು. ಅಲ್ಪಜ್ಞಾನಿಯಾಗಿರುವಂಥ ಈ ಮಾನವ ಜಂಬವನ್ನು ಕೊಚ್ಚಿಕೊಳ್ಳುತ್ತಾನೆ, ನಾನು ಪೂರ್ಣಜ್ಞಾನಿ ಅಂತ. ಪೂರ್ಣಜ್ಞಾನವನ್ನು ಪಡ್ಕೊಳ್ಳಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಈ ಮನುಷ್ಯನಿಗೆ. ಪರಿಪೂರ್ಣ ಜ್ಞಾನವನ್ನು ಸಂಪಾದನೆ ಮಾಡಿರುವಂಥವರು ಅಂದರೆ ಯೋಗಿಗಳು, ಶಿವಯೋಗಿಗಳು. 12ನೇ ಶತಮಾನದ ಎಲ್ಲ ಶಿವಶರಣರು ಏನಿದ್ರಲ್ಲ ಇವರೆಲ್ಲ ಪರಿಪೂರ್ಣ ಜ್ಞಾನಿಗಳು. ಅಂದರೆ 3 ಕಾಲದ ಜ್ಞಾನ ಅವರಿಗೆ ಗೊತ್ತಿತ್ತು. ಪುಸ್ತಕವನ್ನು ಓದಿರುವಂಥ ಈ ಮಾನವನಿಗೆ ಪರಿಪೂರ್ಣ ಜ್ಞಾನ ಇಲ್ಲ. ಒಂದು ವೇಳೆ ಇದ್ದಿದ್ರೆ ಎಲ್ಲದರ ಜ್ಞಾನ ಮನುಷ್ಯನಿಗಾಗಿ ಮನುಷ್ಯ ತಾನೇ ಸಾಕ್ಷಾತ್ ದೇವರನಾಗಿ ಬಿಡ್ತಿದ್ದ. ಇಲ್ಲ ಅಂತ ಮಡಿವಾಳ ಮಾಚಿದೇವರು ಬಹಳ ಸುಂದರವಾದ ಒಂದು ವಚನವನ್ನು ವ್ಯಕ್ತಪಡಿಸ್ತಾರೆ. ವಾಯುಗುಣವ ಸರ್ಪ ಬಲ್ಲದು, ಮಧುರ ಗುಣವ ಇರುವೆ ಬಲ್ಲದು, ಗೋತ್ರದ ಗುಣವ ಕಾಗೆ ಬಲ್ಲದು, ವೇಳೆಯ ಗುಣವ ಕೋಳಿ ಬಲ್ಲದು. ಇದು ಕಾರಣ ಮನುಷ್ಯ ಜನ್ಮದಲ್ಲಿ ಬಂದು ಶಿವಜ್ಞಾನವನ್ನು ಅರಿಯದಿದ್ದರೆ ಕಾಗೆ ಕೋಳೆಗಳಿಗಿಂತ ಕರಕಷ್ಟ ಕಾಣ ಕಲಿದೇವರ ದೇವ ಅಂತ ಬರೀತಾರೆ ಅವರು. ನೋಡಿ ಎಷ್ಟು ಅದ್ಭುತವಾದ ವಚನ. ಈ ವಾಯುಗುಣವನ್ನು ಯಾವುದು ಬಲ್ತದೆ ಅಂದರೆ ಮನುಷ್ಯನಿಗೆ ಗೊತ್ತಾಗೋದಿಲ್ಲ. ಯಾವ ಸಂದರ್ಭಕ್ಕೆ ಯಾವ ಗಾಳಿ ಬರುತ್ತೆ ಅನ್ನೋದು ಗೊತ್ತಾಗೋದಿಲ್ಲ. ಬಿರುಗಾಳಿ ಬಂತು ಅಂದರೆ ಮನುಷ್ಯ ಈಗೇನು ಒಂದು ಕ್ಷಣದೊಳಗೆ ಬಿರುಗಾಳಿ ಬೀಸ್ತದೆ ಎಲ್ಲರೂ ಹುಷಾರಾಗಿರಿ ಅಂತ ಬೋಧನೆಯನ್ನು ಮಾಡೋದಿಲ್ಲ. ಸುಂಟರ ಗಾಳಿ ಬರ್ತದೆ ಅಂದರೆ ಅದನ್ನೂ ಹೇಳಿಕೊಡೋದಿಲ್ಲ. ಆದರೆ ವಾಯುವಿನ ಗುಣ, ಅದರ ಜ್ಞಾನ ಕೇವಲ ಯಾವಕ್ಕೆ ಇರ್ತದೆ ಅಂದರೆ ಅದು ಸರ್ಪಕ್ಕೆ ಮಾತ್ರ.
ವಾಯುವಿನ ಗುಣವನ್ನು ಯಾವುದು ಬಲ್ತದೆ ಅಂದರೆ ಈ ಭೂಮಿ ಮೇಲೆ ಸರ್ಪಕ್ಕೆ ಬಹಳ ಸುಂದರವಾಗಿ ಗೊತ್ತಾಗುತ್ತಂತೆ ವಾಯು ಹೇಗೆ ಬರ್ತದೆ ಹೇಗಿರ್ತೈತೆ ಅನ್ನೋದು. ಮಧುರ ಗುಣವ ಇರುವೆ ಬಲ್ಲದು. ಚಿಕ್ಕದಾಗಿರುವಂಥ ಇರುವೆ, ಆ ಇರುವೆ ಮಧುರ ಗುಣವನ್ನು ಬಲ್ತದ ಅಂದರೆ ಸಿಹಿಯಾದ ಗುಣವನ್ನು ಕಂಡು ಹಿಡಿಯೋದು ಇರುವೆಯ ಲಕ್ಷಣ, ಇರುವೆಯ ಗುಣ. ನಿಮ್ಮ ಮನೆಯೊಳಗೆ ಸಕ್ಕರೆ ಡಬ್ಬಿ ಅಂತ ಇರ್ತೈತಿ, ಬೆಲ್ಲದ ಡಬ್ಬಿನೂ ಇರ್ತದೆ. ಎಲ್ಲಿ ಸಕ್ಕರೆಯನ್ನು ಇಟ್ಟಿರ್ತೀರೋ, ಎಲ್ಲಿ ಬೆಲ್ಲವನ್ನು ಇಟ್ಟಿರ್ತೀರೋ ಅಲ್ಲಿಗೆ ತಾನಾಗಿ ಇರುವೆಗಳು ಬಂದು ಮೆತ್ತಿಕೊಂಡಿರ್ತವೆ, ಮುತ್ತಿಕೊಂಡಿರ್ತವೆ. ಯಾರಾದರೂ ಪತ್ರವನ್ನು ಬರೆಯೋಕ್ಕಾಗುತ್ತೇನು? ಯಾರಾದರೂ ಇಲ್ಲಿ ಬೆಲ್ಲ ಇದೆ, ಇಲ್ಲಿ ಸಕ್ಕರೆ ಇದೆ ಅಂತ ತಿಳ್ಕೊಂಡು ಹೇಳಕ್ಕಾಗುತ್ತೇನು? ಆದರೂ ಸಹಿತ ಸಿಹಿಯ ಗುಣವನ್ನು ಇರುವೆ ತಿಳ್ಕೊಂಡದಲ್ಲ, ಎಲ್ಲಿ ಸಿಹಿ ಇರ್ತದೆ ಅಲ್ಲೇ ಹೋಗಿ ಆ ಇರುವೆ ಆ ಸಿಹಿಯನ್ನು ತಿಂತದೆ. ನೀವೆಷ್ಟು ಜ್ಞಾನಿಗಳದಿರಲ್ಲಪ್ಪ, ಎಷ್ಟೆಲ್ಲ ಓದಿರಲ್ಲಪ್ಪ. ಒಂದು ದಿನಾನಾದರೂ ಸಕ್ಕರೆಯ ಡಬ್ಬೆಯನ್ನು ನೀವು ಕಂಡು ಹಿಡಿಯೋಕ್ಕಾಗುತ್ತೇನು? ಕೇವಲ ವಾಸನೆಯಿಂದ, ಕೇವಲ ಜ್ಞಾನದಿಂದ ಇದೇ ಸಕ್ಕರೆ ಡಬ್ಬೆ, ಇದೇ ಬೆಲ್ಲದ ಡಬ್ಬೆ ಅನ್ನುವಂಥ ಜ್ಞಾನ ನಿಮ್ಗೆ ಆಗ್ತದೇನು? ಆಗ್ತದೇನು? ಒಮ್ಮೆ ಮನೆಯೊಳಗೆ ಒಬ್ಬ ಹೆಣ್ಮಗಳು ಸಕ್ಕರೆ ಡಬ್ಬಿಗೆ ಈಗೆಲ್ಲ ಹೆಸರು ಬರೆದು ಹಾಕ್ತಾರೆ. ಇದು ಬೆಲ್ಲದ ಡಬ್ಬೆ, ಇದು ಸಕ್ಕರೆ ಡಬ್ಬೆ, ಇದು ಖಾರದ ಡಬ್ಬೆ, ಇದು ಉದ್ದಿನ ಬೇಳೆಯ ಡಬ್ಬೆ, ಹೀಗೆ ಎಲ್ಲದಕ್ಕೂ ಹೆಸರುಗಳನ್ನು ಬರೆದು ಹಾಕ್ತಾಳೆ. ಒಂದು ದಿನ ಸಕ್ಕರೆ ಅಂತ ಬರೆದಿರುವಂಥ ಡಬ್ಬೆಯೊಳಗೆ ಸಕ್ಕರೆ ಹಾಕಿಟ್ಟಿದ್ಲು. ಅಲ್ಲೆಲ್ಲ ಇರುವೆಗಳು ಬಂದು ಮೆತ್ಕೊಂಡಿದ್ವು. ಯಾವಾಗ ಇರುವೆಗಳು ಬಂದು ಆ ಡಬ್ಬಿಯೊಳಗಿದ್ವು ಅವಾಗ ಹಾಕ್ಯಂತಾಳ, ಇದು ಸಕ್ಕರೆ ಡಬ್ಬಿ ಅಂತ ಹೆಸರು ಬರ್ದಿನಲ್ಲ. ಇರುವೆಗಳು ಆ ಡಬ್ಬಿ ಹೆಸರನ್ನು ಓದಿ ಅದು ಸಕ್ಕರೆ ಅಂತ ಬಂದು ಕಂಡು ಹಿಡ್ದವ. ಇನ್ನು ಸಕ್ಕರೆ ಅಂತ ಬರೆಯೋದು, ಸಕ್ಕರೆ ಡಬ್ಬಿಯೊಳಗೆ ಖಾರ ಹಾಕೋಣ, ಖಾರದ ಡಬ್ಬಿಯೊಳಗೆ ಸಕ್ಕರೆ ಹಾಕೋಣ ಅಂದ್ಲಾಕಿ. ಖಾರದ ಡಬ್ಬಿಯೊಳಗೆ ಸಕ್ಕರೆ ಹಾಕೋದು, ಸಕ್ಕರೆ ಅಂತ ಬರೆದ ಡಬ್ಬಿಯೊಳಗೆ ಖಾರ ಹಾಕೋದು. ಅವಾಗ ಏನು ಓದಿ ಹೋಗ್ತಾವೆ ನೋಡೋಣ ಅಂತ ಬರಲ್ದಾಕಿ ವ್ಯತ್ಯಾಸ ಮಾಡಿದ್ರು. ಯಾವ ಡಬ್ಬಿಯೊಳಗೆ ಏನು ಬರೆದಿತ್ತು ಅದನ್ನೇ ಹಾಕುವ ಬದಲು ಬೇರೆ ಪದಾರ್ಥವನ್ನು ಆ ಡಬ್ಬಿಯೊಳಗೆ ಹಾಕಿಲ್ದು ಮುಚ್ಚಿಟ್ಲು. ಮುಚ್ಚಿಟ್ಟ ಮೇಲೆ ಒಂದು ದಿನ ಸಾಯಂಕಾಲ 6:30 7 ಗಂಟೆ ಆಗಿತ್ತು, ಕರೆಂಟ್ ಹೋಗಿತ್ತು. ಗಂಡು ಬಂದಾಗ ಮಕ್ಕೊಂಡಿದ್ಲಿ ಹೆಣ್ಮಗು. ಯಾಕೆ ಮಲಗಿ? ಏನಿಲ್ರಿ, ಸ್ವಲ್ಪ ತಲೆನೂ ಯಾಕತ್ತದ. ಹೌದಲ್ಲ, ತಲೆ ನೋಯ್ತೈತಲ್ಲ, ಮತ್ತೇನು ಮಾಡ್ಬೇಕು? ಏನಾರ ಮಾಡೋದು ಬೇಡ್ರಿ, ಒಂದು ಕಪ್ ಟೀ ಮಾಡ್ಕೊಂಬರ್ರಿ ಅಂದ್ಲಾಕಿ. ಒಂದು ಕಪ್ಪು ಟೀ ಮಾಡಿಕೊಂಡು ಬರ್ರಿ. ಯಾವಾಗ ನಾನು ಹೆಂಡತಿ ತಲೆ ನೋಯ್ತದಂತ ಒಂದು ಕಪ್ಪು ಟೀ ಮಾಡಿಕೊಂಡು ಹೋಗೋಣ ಅಂತ ತಿಳ್ಕೊಂಡು ಕರೆಂಟ್ ಏನು ಹೋಗಿತ್ತು, ಕೈಯಾಗ ಮೊಬೈಲ್ ಇತ್ತು. ನೀರು ಹಾಕಿದ, ಗ್ಯಾಸ್ ಮೇಲೆ ಬರ್ಸನ್ ಮೇಲೆ ಇಟ್ಟ, ಅದಕ್ಕೆ ಚಾಪುಡಿ ಹಾಕಿದ, ಸಕ್ಕರೆ ಹುಡುಕಾಡಕತ್ತಿದ. ಸಕ್ಕರೆ ಹುಡುಕಾಡುವಂಥ ಸಂದರ್ಭದೊಳಗ ಬ್ಯಾಟ್ರಿ ಹಾಕಿ ಟಾರ್ಚ್ ಹಾಕಿ ಹುಡುಕಿದ. ಅವಾಗ ಸಕ್ಕರೆ ಅಂತ ಬರೆದಿತ್ತಲ್ಲ ಅದೇ ಡಬ್ಬಿನೇ ಸಕ್ಕರೆ ಡಬ್ಬಿ ಅಂತ ತಿಳ್ಕೊಂಡು ನೋಡಿದೆ. ಅವನ ತಗೊಂಡ ಬ್ಯಾಟ್ರಿ ಆಫ್ ಮಾಡಿದ. 1-2 ಚಮಚ ಆ ನೀರಿಗೆ ಚಾಕ್ ಸಕ್ಕರೆ ಹಾಕೇ ಬಿಟ್ಟವ. ಚಾ ಮಾಡಿದ್ರೇನು? ಮಾಡಿದೆ. ತಗೊಂಡು ಬರ್ರಿ, ತಗೊಂಡು ಹೋಗಿ ಕೊಟ್ಟ. ಒಂದು ಗುಟ್ಟು ಕುಡಿಯೋದು ಅಟ್ಟ ತಡ ಚಾ ಆಗಿದ್ದಿಲ್ಲ, ಖಾರದ ನೀರಾಗಿತ್ತು. ಏನ್ರಿ ಏನು ಹಾಕಿರಿ ನೀವು? ಚಾಕ ಸಕ್ಕರೆ ಹಾಕೀನಿ. ಸಕ್ಕರೆ ನೋಡಿ ಹಾಕಿರೋ? ಹಂಗ ಹಾಕಿರ? ಇಲ್ಲ, ಡಬ್ಬಿ ಮೇಲೆ ಸಕ್ಕರೆ ಅಂತ ಬರೆದಿತ್ತಲ್ಲ ಅದನ್ನು ನೋಡಿದೆ, ಅವನ ಹಾಕಿಬಿಟ್ಟೆ ನಾನು. ಅವಾಗ ಆಕಿ ಹೇಳ್ತಾಳ, ನಾನು ಆ ಡಬ್ಬಿ ಮೇಲೆ ಸಕ್ಕರೆ ಅಂತ ಬರೆದಿದ್ನಲ್ರಿ, ಅದರೊಳಗಿರೋದು ಸಕ್ಕರೆ ಅಲ್ಲ, ಅದು ಖಾರದ ಪುಡಿ. ಮನುಷ್ಯನಿಗೆ ಗೊತ್ತಾತೇನ್ರಿ? ಯಾವುದು ಕೇವಲ ಹೆಸರನ್ನ ಬರೆದಿತ್ತಲ್ಲ ಅದು ಸಕ್ಕರೆ ಎನ್ನುವಂಥ ಭಾವದೊಳಗಿರುವಂಥ ಮನುಷ್ಯನಿಗೆ ಸಿಹಿಯ ವಾಸನೆ ಅವನಿಗೆ ಗೊತ್ತಾಗಲಾರದೆ ಖಾರ ಹಾಕಿದ್ದ. ಆದರೆ ಯಾವ ಡಬ್ಬಿಯೊಳಗೆ ಖಾರ ಅಂತ ಬರೆದು ಸಕ್ಕರೆ ಹಾಕಿದ್ಲೋ ಅದೇ ಡಬ್ಬಿಯೊಳಗೆ ಇರುವೆಗಳು ಹೋಗಿ ಕುಳಿತಿದ್ವೆ, ಹೊರತಾಗಿ ಖಾರದ ಡಬ್ಬಿಯೊಳಗಿದ್ದಿಲ್ಲ. ಅದಕ್ಕೆ ಹೇಳ್ತಾರವರು, ಮಧುರ ಗುಣವ ಇರುವೆ ಬಲ್ಲದು. ಮಧುರ ಗುಣವ. ನೀವೆಲ್ಲರೂ ಶಾಣ್ಯರದಿರಲ್ಲ. ನಿಮ್ಮ ಹೊಲದೊಳಗ, ಬೇರೆಯವರು ಹೊಲದೊಳಗ ಮಾವಿನ ಗಿಡಗಳು ಇರ್ತಾವ, ಬೋರೆ ಹಣ್ಣಿನ ಗಿಡಗಳು ಇರ್ತಾವ.
ಹಣ್ಣು ಪಕ್ವವಾಗಿತ್ತು ಅಂದರೆ, ಹಣ್ಣು ಇನ್ನೇನು ಬಾಡಿತ್ತು, ಎಲ್ಲದೂ ಹಣ್ಣಾಗಿ ತುಂಬಿ ನಿಂತಿತ್ತು ಅಂದರೆ, ಆ ಹಣ್ಣನ್ನೇನಾದರೂ ಬಡ್ಡೆಯನ್ನು ಮೂಸಿ ನೋಡಿ ಇದೇ ಟೊಂಗಿಯೊಳಗ, ಇದೇ ಕ್ವಾಲಿಯೊಳಗ, ಇದೇ ಗಿಡದಲ್ಲಿ ಹಣ್ಣು ಐತೆ ಅಂತ ತಿಳ್ಕೊಂಡು ನೀವು ಕಂಡು ಹಿಡಿಯಕ್ಕಾಗತ್ತಾ? ಆಗತ್ತನ್ರಿ? ಆಗತ್ತಾ? ಆಗೋದಿಲ್ಲ. ಆದರೆ ಎಷ್ಟೋ ದೂರದಲ್ಲಿ ಬೆಳೆದಿರುವಂಥ ಹಣ್ಣಿನ ಗಿಡದೊಳಗ, ಯಾವ ಟೊಂಗೆಯೊಳಗ ಹಣ್ಣು ಹಣ್ಣಾಗಿದೆ, ಹಣ್ಣು ಪಕ್ವವಾಗಿದೆ, ಕಾಯಿ ಹಣ್ಣಾಗಿದೆ, ಅದನ್ನು ಪತ್ತೆ ಹಚ್ಚುವಂಥ ಕೆಲಸವನ್ನು ಇರುವೆ ಮಾಡ್ತದೆ. ಅದು ಎಲ್ಲಿ ಅಂದರೆ ಗಿಡದ ಬಡ್ಡೆಯನ್ನು ಮೂಸಿ ನೋಡಿ ಇದೇ ಟೊಂಗೆಯೊಳಗ, ಇದೇ ವಾಲಿಯೊಳಗ ಹಣ್ಣಾಗಿದೆ ಅಂತ ತಿಳ್ಕೊಂಡು ಆ ಇರುವೆ ನೇರವಾಗಿ ಅದೇ ಟೊಂಗಿಗೆ ಹೋಗಿ ಹಣ್ಣನ್ನು ತಿಂತದಂದ್ರೆ ಆ ಇರುವೆಯಷ್ಟು ಜ್ಞಾನ ನಿಮಗಿದೆಯಾ? ಐತೇನ್ರಿ? ಇಲ್ಲ. ಹಾಗಾಗಿ ಹೇಳ್ತಾರೆ ಮಡಿವಾಳ ಮಾಚಿದೇವರು, ಆ ಇರುವೆಗೆ ಜ್ಞಾನ ಇದೆ, ಕಾಗಿಗೆ ಜ್ಞಾನ ಇದೆ, ಕೋಳಿಗೆ ಜ್ಞಾನ ಇದೆ, ಸರ್ಪಕ್ಕೆ ಜ್ಞಾನ ಇದೆ. ಆದರೆ ಈ ಮನುಷ್ಯ ಶಿವಜ್ಞಾನವನ್ನು ಅರಿಯದಿದ್ದರೆ, ಈ ಮನುಷ್ಯ ಜನ್ಮಕ್ಕೆ ಬಂದ ಮೇಲೆ, ಮಾನವನಾಗಿ ಹುಟ್ಟಿದ ಮೇಲೆ ಶಿವಜ್ಞಾನವನ್ನು ಅರಿಯಲಿಲ್ಲ ಅಂದರೆ ಆ ಕಾಗೆ ಕೋಳಗಳಿಗಿಂತ, ಪ್ರಾಣಿಗಳಿಗಿಂತ ಕರಕಷ್ಟ ಆಗಿ ಹೋಗಿಬಿಡ್ತಾನೆ ಈ ಮನುಷ್ಯ ಅಂತ ತಿಳ್ಕೊಂಡು ಮಡಿವಾಳ ಮಾಚಿದೇವರು ಬರೀತಾರೆ, ನೀ ಮನುಷ್ಯನಾಗಿ ಬಂದ ಬಳಿಕ ಸದಾಕಾಲ ಶಿವನ ಜ್ಞಾನವನ್ನು ಮಾಡು, ಆ ಜ್ಞಾನವನ್ನು ಬಿಡಬೇಡ ಅಂತಾರವರು. ಸದಾಕಾಲ ಸ್ಮರಣೆ ಮಾಡು, ಒಂದು ಹೊತ್ತಾದರೂ ಭಗವಂತನ ನಾಮವನ್ನು ಸ್ಮರಿಸು, ಆ ಭಗವಂತನ ನಾಮ ನಿನ್ನ ಉತ್ತುಂಗಕ್ಕೆ ಒಯ್ತದೆ. ಸದಾಕಾಲ ಶಿವನ ಧ್ಯಾನದಲ್ಲೇ ಇದ್ರೆ ಮಾತ್ರ ನೀ ಎಲ್ಲರಿಗೂ ಬೇಕಾಗ್ತಿ ಅನ್ನುವಂಥ ಉದ್ದೇಶವನ್ನು, ಆತನೇ ಮಹಾತ್ಮನಾಗ್ತಾನೆ ಅನ್ನುವಂಥ ವಿಚಾರವನ್ನು ಕಲ್ಯಾಣದ ಶರಣರು ನಮಗೆ ಬೋಧನೆ ಮಾಡಿದ್ದಾರೆ. ನಾವು ಶಿವಜ್ಞಾನವನ್ನು ಬಿಟ್ಟೀವಿ, ಬರೀ ನಂದು 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 ಅಂತ ಬಡ್ದಾಡ್ತೇವೆ. ಎಲ್ಲದನ್ನು ಕೊಟ್ಟಾತ ಭಗವಂತ. ನಿಮಗೆಲ್ಲರಿಗೆ ನೆನಪಿರಲಿ, ಅಡ್ಡಾಡಬೇಕಾದ್ರೆ ಮೈಯೊಳಗ ಏನು, ದೇಹದೊಳಗ ಶಕ್ತಿಯನ್ನೇನು ಕೊಟ್ಟಾನ, ಅದೆಲ್ಲವನ್ನು ಕೊಟ್ಟಾತ ಭಗವಂತ. ಒಂದು ವೇಳೆ ಈ ಮನುಷ್ಯ ಅಡ್ಡಾಡಬೇಕಾದ್ರೆ, ಈ ದೇಹಕ್ಕೆ ಬೇಕಾಗಿರುವಂಥ ಪದಾರ್ಥಗಳನ್ನು, ಈ ಜೀವ ಉಸಿರಾಡಬೇಕಾದ್ರೆ ಆ ಉಸಿರಾಡಲಿಕ್ಕೆ ಬೇಕಾಗಿರುವಂಥ ಗಾಳಿಯನ್ನು ಕೊಟ್ಟಾತ ಯಾರು ಅಂದರೆ ಅದು ಶಿವ ಮಾತ್ರ, ದೇವ ಮಾತ್ರ. ದೇವನಿಂದ ನಿರ್ಮಿತವಾದ ಈ ಜಗತ್ತು ಅಂತಾರೆ ಶರಣರು. ಹಾಗಾಗಿ ಯಾವುದು ನಂದು ನಂದು ಅನ್ನಬೇಡ, ಎಲ್ಲದು ಭಗವಂತ ಕೊಟ್ಟ ಕೊಡುಗೆ ಅನ್ನುವಂಥ ಭಾವ ಮನುಷ್ಯನಲ್ಲಿ ಬಂತು ಅಂದರೆ ಆ ಮನುಷ್ಯನೇ ನಿಜವಾದ ಯೋಗಿ ಆಗ್ತಾನೆ, ನಿಜವಾದ ಶರಣನಾಗ್ತಾನೆ ಅಂತಾರೆ ಕಲ್ಯಾಣದ ಶರಣರು. ಅದಕ್ಕೆ ನಂದು ನಂದು ಅಂತ ಬಡ್ದಾಡಬೇಡಿ. ನಾನೇ ಕಟ್ಟಿಸಿದೆ, ನಾನೇ ಹುಟ್ಟಿಸಿದೆ ಎಂಬುವುದೆಲ್ಲವೂ ಜಂಬದ ಸಲ್ಲು. ನಾನೇ ಕಟ್ಟಿಸಿದೆ, ನಾನೇ ಹುಟ್ಟಿಸಿದೆ ಎಂಬುವುದೆಲ್ಲವೂ ಜಂಬದ ಸಲ್ಲು. ಅಂತಕ್ಕೆ ತೋರದು ಈ ನುಡಿ ಸುಳ್ಳು, ಈ ನುಡಿ ಸುಳ್ಳು. ದೇವರ ಮನೆಯಿದು ಈ ಜಗವೆಲ್ಲ, ಬಾಡಿಗೆದಾರರು ನಾವುಗಳೆಲ್ಲ, ಬಾಡಿಗೆದಾರರು ಜೀವಿಗಳೆಲ್ಲ, ಜೀವಿಗಳೆಲ್ಲ. ದೇವರ ಮನೆಯಿದು ಈ ಜಗವೆಲ್ಲ, ದೇವರ ಮನೆಯಿದು ಈ ಜಗವೆಲ್ಲ, ಬಾಡಿಗೆದಾರರು ಜೀವಿಗಳೆಲ್ಲ, ಬಾಡಿಗೆದಾರರು ನಾವುಗಳೆಲ್ಲ,
ಈ ಜಗವೆಲ್ಲ. ಇಷ್ಟೇ ದಿವಸ ಇಷ್ಟೇ ವರುಷ ಇರಬೇಕೆಂಬುವ ಕಟ್ಟುಕರಾರು ಎನಿಹುದೇನೋ ಎನಿಹುದೇನೋ ಅರಿತವರಾರು ಅರಿತವರಾರು. ದೇವರ ಮನೆಯಿದು ಈ ಜಗವೆಲ್ಲ, ದೇವರ ಮನೆಯಿದು ಈ ಜಗವೆಲ್ಲ. ನಮ್ಮಯ ದಿನಗಳು ನಮ್ಮಯ ದಿನಗಳು ಮುಗಿದಿವೆಯೆನಲು ಬಿಡು ಎಂದೀಶನು ಆಜ್ಞಾಪಿಸಲು. ನಮ್ಮಯ ದಿನಗಳು ಮುಗಿದಿವೆಯೆನಲು ಬಿಡು ಎಂದೀಶನು ಆಜ್ಞಾಪಿಸಲು. ಇನ್ನೂ ಇರುವೆನು ಇನ್ನೂ ಇರುವೆನು ನಾ ಬಿಡಲಾರೆ ಎಂದರು ನಡೆಯದು ಎಂದರು ನಡೆಯದು ಈ ಪ್ರತಿಕಾರ ಅವನಧಿಕಾರ. ದೇವರ ಮನೆಯಿದು ಈ ಜಗವೆಲ್ಲ, ಬಾಡಿಗೆದಾರರು ಜೀವಿಗಳೆಲ್ಲ. ದೇವರ ಮನೆಯಿದು ಈ ಜಗವೆಲ್ಲ. ಇಷ್ಟರ ಕೊಟ್ಟಿಹುದು ಆತನ ಕರುಣೆ, ಒಂದಿಷ್ಟಾದರೂ ಉಪಕೃತಿ ಸ್ಮರಣೆ. ಓ ಇಷ್ಟನ ಕೊಟ್ಟಿಹುದು ಆತನ ಕರುಣೆ, ಒಂದಿಷ್ಟಾದರೂ ಉಪಕೃತಿ ಸ್ಮರಣೆ. ತಿಳಿದು ಬಳಿತು ತಿಳಿದರು ಬಳಿತು ಬಾಡಿಗೆ ಸಲ್ಲಿತು ನಾವಿರುವುದೆಲ್ಲ ಅವನ ವಸತಿ. ಈ ಜಗವೆಲ್ಲ ಈ ಜಗವೆಲ್ಲ ಈ ಜಗವೆಲ್ಲ ದೇವರಾಸ್ತಿ. ದೇವರ ಮನೆಯಿದು ಈ ಜಗವೆಲ್ಲ, ದೇವರ ಮನೆಯಿದು ಈ ಜಗವೆಲ್ಲ. ಬಾಡಿಗೆದಾರರು ನಾವುಗಳೆಲ್ಲ ನಾವುಗಳೆಲ್ಲ. ದೇವರ ಮನೆಯಿದು ಈ ಜಗವೆಲ್ಲ ಈ ಜಗವೆಲ್ಲ ಈ ಜಗವೆಲ್ಲ. ಜಯ ಮಂಗಲಂ ಜಯ ನಮಃ ಪರಾಪದೇಶಿವ ಹರ ಹರ ಮಹಾದೇವ. ದೇವರ ಮನೆಯಿದು ಈ ಜಗವೆಲ್ಲ, ಬಾಡಿಗೆದಾರರು ಜೀವಿಗಳೆಲ್ಲ. ಇಷ್ಟೇ ವರುಷ ಇಷ್ಟೇ ದಿವಸ ಇರಬೇಕೆನ್ನುವುದು ಕಟ್ಟು ಕರಾರ. ಹಾಗಾಗಿ ನಾವ್ಯಾರೂ ಸಹಿತ ಈ ಭೂಮಿಗೆ ಶಾಶ್ವತವಾಗಿ ಇರಾಕ್ ಬಂದಿಲ್ಲ. ನಾವೆಲ್ಲ ಅತಿಥಿಗಳು. ಅತಿಥಿಗಳಾಗಿ ಬಂದೀವಂದ್ರೆ ಅತಿಥಿಗಳಾಗೇ ಹೋಗಬೇಕು. ಕಾಯಂ ಇರಾಕ್ ಯಾರೂ ಬಂದಿಲ್ಲ. ನಾವಷ್ಟಲ್ಲ, ನಮ್ಗಿಂತ ಮುಂಚೆ ಯಾರು ಬಂದು ಹೋಗ್ಯಾರ ಅವರು ಕಾಯಂ ಇಲ್ಲ. ಎಲ್ಲರೂ ಸಹಿತ ಒಂದು ದಿನ ಈ ಭೂಮಿಯನ್ನು ಖಾಲಿ ಮಾಡಲೇಬೇಕಲ್ಲಪ್ಪ. ಹಾಗಾಗಿ ನೀನು ಎಲ್ಲದು ನಂದು ನಂದು ಅಂತ ಹೋರಾಟ ಮಾಡಬೇಡ ಅಂತಾರೆ ಶರಣರು. ಚನ್ನ ಬಸವಣ್ಣವರು ಬಹಳ ಸುಂದರವಾದ ಮಾತನ್ನು ಹೇಳ್ತಾರೆ. ಗುಬ್ಬಿ ಹೆರರ ಮನೆ ತನ್ನ ಮನೆ ಎಂಬಂತೆ, ಧರೆ ದನ
ವನಿತಿಯರು ಎನ್ನವರು ತನ್ನವರೆಂದು ಹೋರಾಡಿ ಸಾಯುತ್ತಿದೆ ಜೀವ. ಸರ್ವಕರ್ತೃ ಕೂಡಲ ಚನ್ನ ಸಂಗಯ್ಯನೆಂದರಿಯದೆ ಅಂತಾರೆ ಚನ್ನ ಬಸವಣ್ಣವರು. ಎಷ್ಟು ಚಲೋ ಮಾತು ಹೇಳ್ಯಾರ ನೋಡ್ರಿ. ನಂದು ನಂದು ಅಂತ ಬಡ್ದಾಡ್ತಿಯಲ್ಪ, ಹೆಂಡರು ಮಕ್ಕಳು ಬಂಧು ಬಳಗ ಆಸ್ತಿ ಅಂತಸ್ತು ಮನೆ ಎಲ್ಲವೂ ಸಹಿತ ನಂದು ನಂದು ಅಂತಿಲ್ಲ. ನಿಂದನದೇನೂ ಇಲ್ಲೋ ತಮ್ಮ. ಯಾರಿಗೆ ಯಾರೂ ಇಲ್ಲ, ಯಾರಿಗೆ ಯಾರೂ ಇಲ್ಲ. ಇಲ್ರಿ, ನನ್ನ ಬಹಳ ಪ್ರೀತಿ ಮಾಡುವಂಥ ಹೆಂಡತಿದಾಳಂದ್ರೂ ಸಹಿತ ಎಲ್ಲಿವರೆಗೆ ಇರ್ತಾಳ ನೀನು ಹೆಂಡತಿ ಅಂದ್ರೆ ನಿನ್ನ ದೇಹದೊಳಗೆ ಉಸಿರಿರುವವರೆಗೆ ಮಾತ್ರ ನೀನು ಹೆಂಡತಿ, ನಿನ್ನ ಹೆಂಡತಿ. ಅದಕ್ಕಾಗಿ ಹೆಂಡರಿಗಾಗಿ, ಮಕ್ಕಳಿಗಾಗಿ, ಬಂಧುಗಳಿಗಾಗಿ, ಬಳಗಕ್ಕಾಗಿ, ಸಂಪತ್ತಿಗಾಗಿ ನೀನು ಬಡದಾಡಬೇಡ ಅಂತಾರೆ ಚನ್ನ ಬಸವಣ್ಣವರು. ಯಾಕಂದ್ರೆ ಅದು ಎಲ್ಲದಕ್ಕೂ ಮೂಲ ಕರ್ತೃ ಯಾರು ಅಂದ್ರೆ ಅದು ಭಗವಂತ ಮಾತ್ರ, ದೇವರು ಮಾತ್ರ. ದೇವರನ್ನು ಬಿಟ್ಟು ಮತ್ತೊಬ್ಬನನ್ನ ಅಥವಾ ಮತ್ತೊಬ್ಬವನನ್ನ ನೀ ಎಂದೂ ನಂಬಬೇಡ. ದೇವರೇ ನಿನಗೆ ಸರ್ವಸ್ವ, ಸರ್ವ ಕರ್ತೃ ಆತ, ಎಲ್ಲದಕ್ಕೂ ಕಾರಣೀಯಕರ್ತ ಆತ. ಹಾಗಾಗಿ ದೇವರನ್ನು ನೀನು ಬಿಡಬೇಡ, ದೇವರನ್ನು ಪೂಜಿಸುವಂತಾರೆ. ನಾವೆಲ್ಲ ಏನು ಮಾಡ್ತೀವಿ ಅಂದ್ರೆ ಎಲ್ಲ ನಮ್ಮವ್ರು 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 ಅಂತೀವಿ. ಯಾರೂ ನಮ್ಮವರಲ್ಲ. ಎಲ್ಲರೂ ಒಂದು ದಿನ ನಾವು ಮುಂದೆ ಹೋದರೆ ನಮ್ಮ ಹಿಂದೆ ಅವ್ರು ಬರಲೇಬೇಕು. ಅವರರ ಕಾಯಂ ಇರಾಕ್ ಬಂದಾರೇನು ಇಲ್ಲ. ಅದಕ್ಕೆ ಬಸವಣ್ಣವ್ರು ಹೇಳ್ತಾರೆ, ಈ ಜಗದ ನಿಯಮ ಹೇಗಿದೆ ಅಂದರೆ ಯಾರಿಗೆ ಯಾರೂ ಇಲ್ಲಪ್ಪ. ಸುಮ್ಮನೆ ಇಂದೋ ನಾಳೆ ಸತ್ತು ಹೋಗುವಂಥ ಮನುಷ್ಯ ನಂದು ನಂದು ನಂದು, ಹೊಲ ಮನಿ ಆಸ್ತಿ ಎಲ್ಲದು ನಂದು ಅಂತ ಬಡದಾಡ್ತಾನಲ್ಲ, ಅದು ಯಾವುದು ನಿಂದಲ್ಲ, ಅದು ಎಲ್ಲದು ದೇವ ಕೊಟ್ಟ ಕೊಡುಗೆ ಅಂತಾರೆ ಶರಣರು. ಬಸವಣ್ಣವರು ಬರೀತಾರೆ ಭಾಳ ಚಲೋ ಮಾತನ್ನ. ಚಂದ್ರೋದಯಕ್ಕೆ ಅಂಬುದಿ ಹೆಚ್ಚುವುದಯ್ಯ, ಚಂದ್ರೋದಯಕ್ಕೆ ಅಂಬುದಿ ಹೆಚ್ಚುವುದಯ್ಯ, ಚಂದ್ರ ಕುಂದೆ ಕುಂದುವುದಯ್ಯ. ಚಂದ್ರಂಗೆ ರಾಹು ಅಡ್ಡ ಬಂದಲ್ಲಿ ಅಂಬುದಿ ಬಬ್ಬಿಟ್ಟಿತ್ತೇಯ್ಯ, ಅಂಬುದಿಯ ಮುನಿ ಆಪೋಷಣಮ ಕೊಂಬಲ್ಲಿ ಚಂದ್ರಮನ ಅಡ್ಡ ಬಂದನೆಯ್ಯ. ಆರಿಗಾರು ಇಲ್ಲ, ಕೆಟ್ಟವಂಗೆ ಕಳೆ ಇಲ್ಲ, ಜಗದ ನಂಟ ನೀನೇ ಅಯ್ಯ, ಕೂಡಲ ಸಂಗಮ ದೇವ ಅಂತ ಬರೀತಾರೆ ಬಸವಣ್ಣವರು. ಚಂದ್ರನ ನೋಡಿರೆ ನೀವು? ಚಂದಪ್ಪನ ನೋಡಿರೆ? ಬಾಗೇವಾಡ್ಯಾಗಿರೋ ಚಂದಪ್ಪ ಅಲ್ಲ, ಆಕಾಶದಾಗಿರೋ ಚಂದಪ್ಪ. ಆ ಚಂದಪ್ಪ ದಿನನಿತ್ಯ ಹೇಗಿರ್ತಾನೆ? ಹೇಗಿರ್ತಾನ್ರಿ? ದಿನ ಎಷ್ಟು ದೊಡ್ಡವಿರ್ತಾನ ಸಣ್ಣವಿರ್ತಾನ? ನೀವು ಯಾರು ಮ್ಯಾಲೆ ನೋಡೇ ಇಲ್ಲ. ನಿಮ್ಮ ಕಣ್ಣು ಒಟ್ಟ ಮ್ಯಾಲೆ ಹೋಗಿಲ್ಲ, ಬರೀ ಆಸ್ತಿ ಮೇಲೆ, ಸಂಪತ್ತಿನ ಮೇಲೆ, ಮನಿ ಮೇಲೆ, ಹೆಂಡ್ರ ಮೇಲೆ, ಮಕ್ಕಳ ಮೇಲೆ ಇಟ್ಟ ಹೋಗೈತಿ. ಆಕಾಶದಲ್ಲಿರುವಂಥ ಚಂದ್ರ ದಿನನಿತ್ಯ ಏಟಿರ್ತಾನಂದ್ರೆ ಸಣ್ಣವನಾಗಿರ್ತಾನೆ. ಚಂದಪ್ಪ ಚಿಕ್ಕದಿರ್ತದೆ. ಹುಣ್ಣಿಮೆ ಸಮೀಪ ಬಂತು, ಹುಣ್ಣಿಮೆ ದಿನ ಚಂದ್ರ ಬಹಳ ದೊಡ್ಡವಾಗಿರ್ತಾನ. ಚಂದ್ರೋದಯಕ್ಕೆ ಅಂಬುದಿ ಹೆಚ್ಚುವುದಯ್ಯ ಅಂತಾರೆ ಬಸವಣ್ಣವರು. ಹುಣ್ಣಿಮೆಯ ಸಂದರ್ಭದೊಳಗ ಚಂದ್ರ ಹೆಂಗ ದೊಡ್ಡವಾಗ್ತಾನ, ಹಂಗ ಸಮುದ್ರದ ಅಲೆಗಳು ದೊಡ್ಡವಾಗ್ತವೆ ಅಂತಾರೆ ಬಸವಣ್ಣವ್ರು. ಎಷ್ಟು ಜ್ಞಾನ ನೋಡ್ರಿ ಅವರಿಗೆ, ಎಂಥ ಜ್ಞಾನ ಬಸವಣ್ಣವರಿಗೆ. ಯಾವಾಗ ಹುಣ್ಣಿಮೆ ದಿನ ಚಂದ್ರ ದೊಡ್ಡವಾಗ್ತಾನ, ಅಲ್ಲಿ ಸಮುದ್ರದ ಅಲೆಗಳೂ ಸಹಿತ ಬಹಳಷ್ಟು ಎತ್ತರ ಮಟ್ಟದೊಳಗೆ ಬೀಸ್ತಿರ್ತಾವೆ, ಸೂಸ್ತಿರ್ತಾವೆ. ಯಾವಾಗ ಚಂದ್ರ ಕುಗ್ಗುತ್ತಾನ, ಸಣ್ಣವನಾಗ್ತಾನ, ಅವಾಗ ಸಮುದ್ರದ ಅಲೆಗಳು ಸಣ್ಣವಕ್ಕವಂತಾರೆ ಬಸವಣ್ಣವರು. ಇಷ್ಟು ಅವಿನಾಭಾವ ಸಂಬಂಧ ಇದೆ, ಇಷ್ಟು ಪ್ರೇಮ ಭಾವ ಇದೆ ಚಂದ್ರನಿಗೂ ಮತ್ತು ಸಮುದ್ರಕ್ಕ. ಸಮುದ್ರಕ್ಕೆ ಮತ್ತು ಚಂದ್ರನಿಗೂ ಇಷ್ಟು ಪ್ರೀತಿ ಐತಲ್ಲ. ಒಂದು ಸಾರಿ ಚಂದ್ರನಿಗೆ ಸಮಸ್ಯೆ ಬರ್ತದೆ. ರಾಹು ಅನ್ನುವಂಥ ಗ್ರಹ ಬಂದು ಚಂದ್ರನನ್ನು ನುಂಗಿದಾಗ ಆ ಸಂದರ್ಭವನ್ನು ನಾವು ಚಂದ್ರಗ್ರಹಣ ಅಂತ ಕರಿತೇವೆ. ಅಂತ ಚಂದ್ರಗ್ರಹಣವನ್ನ ಹಿಡಿಯುವಂಥ ಸಂದರ್ಭದೊಳಗ ಈ ಸಮುದ್ರ ಏನಾದರೂ ಅಷ್ಟು ಪ್ರೀತಿ ಐತಲ್ಲಪ್ಪ, ಅದು ದೊಡ್ಡದಾದ್ರೆ ದೊಡ್ಡವಕ್ಕನ, ಸಣ್ಣವನಾದ್ರೆ ಸಣ್ಣವಕ್ಕವಲ್ಲ. ಸಮುದ್ರದ ತೆರೆಗಳು ಅಷ್ಟು ಪ್ರೀತಿ ಇರುವಂಥ ಸಮುದ್ರ ಬಂದೇನಾದರೂ ಆ ರಾಹುವಿಗೆ ಹೇಳ್ತೇನು, ನನ್ನ ಗೆಳೆಯ ಅದಾನವ, ಅವನನ್ನು ನುಂಗಬೇಡ, ಅವನಿಗೆ ತ್ರಾಸು ಕೊಡಬೇಡ,
ಬ್ಯಾಡ ಅಂತ ಏನಾದರೂ ಆ ರಾಹುನ ನುಂಗಲಿಕ್ಕೆ ಬಂದಂಥ ಸಂದರ್ಭದೊಳಗ ಚಂದ್ರಮನನ್ನ ಕಾಪಾಡುವುದಕ್ಕಾಗಿ ಆ ಸಮುದ್ರ ಬಂತ. ಪ್ರಶ್ನೆ ಮಾಡ್ತಾರೆ, ಯಾರಿಗೆ ಯಾರೂ ಇಲ್ಲ, ಯಾರು ನಾವು ಭಾಳ ಪ್ರೀತಿ ಮಾಡ್ತೀವ್ರಿ, ಗೆಳೆಯ ಭಾಳ ಚಲೋ ಅದಾನ, ದೋಸ್ತಿ ಅದಾನ, ಪ್ರಾಣಕ್ಕೆ ಪ್ರಾಣ ಕೊಡ್ತಾನ ಅಂದ್ರೂ ಸಹಿತ ಗೆಳೆಯ ಸಾಯುವ ಸಂದರ್ಭದಲ್ಲಿ ಕಷ್ಟದೊಳಗ ಬಂದು ಕೈ ಹಿಡಿಯೋದಿಲ್ಲ ಅಂತಾರೆ ಶರಣರು. ಕೈ ಹಿಡಿಯೋದಿಲ್ಲ. ಆ ಸಮುದ್ರ ಹತ್ರರ ಬಂದು ಕಾಪಾಡಬೇಕನ್ನುವಂಥ ಭಾವನೆಯಿಂದ ಈ ಚಂದ್ರನ ಕಷ್ಟವನ್ನು ಪರಿಹಾರ ಮಾಡ್ತಾ ಅಂತಾರೆ ಬಸವಣ್ಣವರು. ಮಾಡಲಿಲ್ಲ. ಅದೇ ಸಂದರ್ಭದೊಳಗೆ ಅದೇ ಒಂದು ಸಮಯಕ್ಕೆ ಒಂದು ಘಟನಾ ನಡೀತದೆ. ಏನು ಅಂದರೆ, ಸಮುದ್ರದ ನೀರನ್ನ ಅಗಸ್ತ್ಯ ಮಹರ್ಷಿಗಳು ಬಗಸೆಯಿಂದ ತೆಗೆದುಕೊಂಡು ಕುಡಿದ್ರು ಅಂತ ಪೌರಾಣಿಕ ಕಥೆಯನ್ನು ನಾವು ಕೇಳ್ತೇವೆ. ಅಂತ ಪೌರಾಣಿಕ ಕಥೆಯನ್ನು ಕೇಳುವಂಥ ಸಂದರ್ಭದೊಳಗಾದರೂ ಆ ಮಹರ್ಷಿ ಏನಾದರೂ ಬಂದು ನೀರನ್ನು ಕುಡಿಯುವಾಗ ಚಂದ್ರರ ಬಂದು, ನೋಡಪ್ಪ ಅವ ನನ್ನ ಜೀವದ ಗೆಳೆಯ ಅದಾನ, ನನಗ ಅವನಿಗೆ ಬಹಳ ಸಂಬಂಧದ, ಪ್ರೀತಿಯದ, ವಾತ್ಸಲ್ಯದ, ಅವನಿಗೆ ನೋವು ಕೊಡಬೇಡ, ಆ ನೀರು ಕುಡಿಬೇಡ ಅಂತ ತಿಳ್ಕೊಂಡೇನಾದರೂ ಚಂದ್ರ ಬಂದು ಆ ಅಂಬುದಿಗೆ ಸಮುದ್ರಕ್ಕೆ ಬಂದಂಥ ಕಷ್ಟವನ್ನು ಬಿಡಿಸ್ತಾ ಇಲ್ಲ. ಅದಕ್ಕೆ ಬಸವಣ್ಣವರಂತಾರ, ಆರಿಗಾರೂ ಇಲ್ಲ ಜಗದ ನಂಟ ನೀನೇ ಅಯ್ಯ ಕೂಡಲ ಸಂಗಮ ದೇವ ಅಂತಾರವ್ರು. ಯಾರಿಗೆ ಯಾರೂ ಇಲ್ಲ, ಎಲ್ಲದಕ್ಕೂ ನಂಟ, ಎಲ್ಲದಕ್ಕೂ ಸಂಬಂಧ ಯಾರು ಅಂದ್ರೆ ಅದು ಕೇವಲ ಭಗವಂತ ಮಾತ್ರ, ದೇವರು ಮಾತ್ರ, ಕೂಡಲ ಸಂಗಮ ಮಾತ್ರ ಅನ್ನುವಂಥ ಸಿದ್ಧಾಂತವನ್ನು ಈ ನಾಡಿಗೆ ಕೊಟ್ಟಾತ ಅದು ಕಲ್ಯಾಣದ ಬಸವಣ್ಣವರು ಅನ್ನೋದು ನಮಗೆ ತಿಳಿಬೇಕು. ಅದಕ್ಕೆ ಹೇಳೋದು, ನೀವು ಯಾರಿಗೆ ಯಾರೂ ಇಲ್ಲ ಅಂತ ಜೀವನ ಮಾಡ್ರಿ, ಎಲ್ಲರೂ ಅದಾರ ಅಂತ ಜೀವನ ಮಾಡಬೇಡಿ. ಸಾಯುವಂಥ ಸಮಯದೊಳಗೆ ಯಾರಿಗೆ ಯಾರೂ ಇರೋದಿಲ್ಲ. ಕಷ್ಟಗಳು ಬಂದಾಗ ಒಬ್ಬರಿಗೊಬ್ಬರು ಬೆನ್ನೆಲುಬಾಗಿ ನಿಲ್ಲೋದಿಲ್ಲ. ಕೈಗೆ ಕೈ ಕೊಟ್ಟು ನಿಮ್ಮನ್ನ ಮೇಲಕ್ಕೆ ತರುವಂಥ ಜನಗಳು ಈ ಭೂಮಿ ಮೇಲೆ ಇರೋದಿಲ್ಲ. ಎಲ್ಲರೂ ಕೈ ಕೊಡೋರ ಅದಾರ. ಅದಕ್ಕೆ ನಿಮ್ಮ ಕೈಯನ್ನು ಗಟ್ಟಿಯಾಗಿ ನೀವೇ ಹಿಡ್ಕೊಂಡು ಆ ಕೈಯನ್ನು ಜನಗಳಿಗೆ ಕೊಡುವ ಬದಲು ಆ ಕೈಯಿಂದ ಕೈ ಮುಗಿದು ಭಗವಂತನನ್ನು ಕೂಡುವಂಥ ವ್ಯವಸ್ಥೆಯನ್ನು ನಾವೆಲ್ಲರೂ ಮಾಡಿಕೊಳ್ಬೇಕು. ಭಗವಂತನಿಗೆ ಮೊರೆ ಹೋಗ್ಬೇಕಂತ. ಅದಕ್ಕೆ ನಾವಂತೀವಿ, ಎಲ್ಲ ನಾವ ಮಾಡೀವ್ರಿ ಅಜ್ಜಾರ, ಏನ್ರಿ ಅಜ್ಜಾರ, ಹೆಂಡ್ರು ಮಕ್ಕಳು ಆಸ್ತಿ ಎಲ್ಲ ನಂದು ಅನ್ನೋದಲ್ಲ ನಾವು. ಇದು ಮನೆ ಯಾರ್ದು? ನಂದ್ರಿ ಅಜ್ಜಾರ. ಇವ್ರು ಯಾರು ಹೆಣ್ಮಕ್ಳು? ಇವ್ರು ನಮ್ಮ ಮನೆಯವ್ರಿ, ನಮ್ಮ ಶ್ರೀಮತಿ ರೀ, ನಮ್ಮ ಧರ್ಮಪತ್ನಿ. ಇವ್ಯಾರು ಮಕ್ಕಳು? ನಮ್ಮವರೇ ಅಜ್ಜಾರ. ಹೊಲ ಎಷ್ಟೈತಿ? 100 ಎಕರೆ ಐತಿ. ಯಾರ ಹೆಸರಲ್ಲಿ ಐತಿ? ನನ್ನ ಹೆಸರಲ್ಲಿ ಐತ್ರಿ ಅಜ್ಜಾರ ಅಂತ ನೀವೆಲ್ಲ ಹೇಳ್ತಿರಲ್ಲ, ಅವು ಯಾವುದೂ ನಿಂದಲ್ಲ. ಅದಕ್ಕೆ ಅಲ್ಲಮ ಬರಿತಾನೆ ಏನಂತ, ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿನಿಯು ನಿನ್ನವಳಲ್ಲ, ಇವೆಲ್ಲ ಜಗಕ್ಕಿಕ್ಕಿದ ವಿಧಿಗಳು ಅಂತಾರೋ. ನಿನ್ನ ಒಡವೆ ಎಂಬುದು ಒಂದೇ ಒಂದು ರತ್ನ, ಆ ದಿವ್ಯ ರತ್ನವನ್ನು ನೀನು ಅಲಂಕರಿಸಿದ ಯಾದೊಡೆ, ನಿನ್ನಂತ ಸಿರಿವಂತರಿಲ್ಲ ಕಾಣ ಗುಹೇಶ್ವರ ಲಿಂಗದಲ್ಲಿ ಅಂತ ಬರೀತಾರೆ ಅಲ್ಲಮರು. ಭೂಮಿನಿಂದಲಪ್ಪ ಅಜ್ಜಾರ, 100 ಎಕರೆ ಯಜಮಾನ ನಾನದಿ ನಿಂತಿಯಲ್ಲ, ನೀನೇನಾರು ಇನ್ನೇನು ಹಾಸಿಗೆ ಹಿಡಿದು ಹೋಗುವಾಗ ನಿನ್ನ ಹೆಸರಲ್ಲೇನಿತ್ತು? ಹಾಸಿಗೆ ಹಿಡಿದು ಇನ್ನೇನು ವಾರ 15 ದಿನ ತಿಂಗಳದೊಳಗೆ ಹೋಗಬೇಕಾದ್ರೆ ನಿನ್ನ ಮಗ ಬರ್ತಾನೆ, ಅಪ್ಪ ಸಾಯಕತ್ತಿಯಲ್ಲ, ನಿನ್ನ ಆಸ್ತಿ ನನ್ನ ಹೆಸರಲ್ಲಿ ಮಾಡು ಅಂತಾನೆ. ಹಾಗಾದರೆ ಆಸ್ತಿ ನಿಂದೇನು? ಅಲ್ಲ. ಕೈ ಹಿಡಿದ ಹೆಂಡತಿ ಅಜ್ಜವರ ಸಾವಿರಾರು ಮಂದಿ ಮುಂದ ನಾನು ನನ್ನ ಕೈಯಾರೆ ತಾಳಿ ಕಟ್ಟೀನಿ, ಸಪ್ತಪದಿಯನ್ನು ತುಳಿದೀನಿ, ಆಕೆಯೂ ಸಹಿತ ನನ್ನ ಹೆಂಡತಿ ಅಲ್ಲ ಅಂತಿರಲ್ಲಂತ ಕೇಳಿದ್ರೆ ಅಲ್ಲ, ಆಕಿ ಅಲ್ಲ, ನೆಪಕ್ಕೆ ಮಾತ್ರ ಹೆಂಡತಿ. ನಿನಗೆ ಆಪತ್ತು ಬಂದಾಗ ಅದೇ ಹೆಂಡತಿ ನಿನಗೆ ಜೀವ ಕೊಡುದಿಲ್ಲ ತಮ್ಮ, ಜೀವ ಕೊಡುದಿಲ್ಲ. ಹಾಗಾಗಿ ಅಲ್ಲಮರು ಅಂತಾರ, ಹೆಂಡತಿಯೂ ನಿನ್ನಾಕೆಲ್ಲ, ಹೇಮ ಬಂಗಾರವು ಸಹಿತ ನಿಂದಲ್ಲ ಅಂತಾರವರು. ಬಂಗಾರ ಬೆಳ್ಳಿ ವಜ್ರ ವೈಡೂರ್ಯಗಳು ಯಾವ ಸಂಪತ್ತು ಅವು ಯಾವು ನಿನವಲ್ಲಪ್ಪ, ಅವೆಲ್ಲವೂ ಸಹಿತ ಜಗಕ್ಕೆ ಇರುವಂಥ ವಿಧಿಗಳವು, ವಿಧಿಯವು. ಆ ವಿಧಿಯನ್ನು ಬೆನ್ನು ಹತ್ತಿಕೊಂಡು ಹೋಗಬೇಡ. ಆ ವಿಧಿಯನ್ನು ಬೆನ್ನು ಹತ್ತುವ ಬದಲು ನಿನ್ನ ಹತ್ರ ಇರುವಂಥ ದಿವ್ಯ ಜ್ಞಾನವನ್ನು ನೀನು ತಿಳ್ಕೊಂಡೆ ಅಂದರೆ
ಸತ್ಯದ ನಿಲುವನ್ನ ನೀನು ತಿಳ್ಕೊಂಡೆ ಅಂದ್ರೆ ನಿನ್ನಂತ ಶ್ರೀಮಂತ ಈ ಜಗತ್ತಿನೊಳಗಿಲ್ಲ, ಅವಾಗ ಭಗವಂತ ಮೆಚ್ಚುತ್ತಾನೆ ಅಂತಾನೆ ಅಲ್ಲಮ. ಮನೆಯ ಕಟ್ಟಿಸಿದೆ ಮಾಳಿಗೆ ನಿನಗ, ಹೋಗೋದು ಬಂತಲ್ಲೋ ನಾಳಿಗೆ. ಗೊಂಗಡಿ ಹಿಡಿದು ಮಾಡ್ಯಾರ ಜೋಳಿಗೆ, ನಿನಗ ಇಟ್ಟು ಬಂದು ತಿಂತಾರಲ್ಲೋ ಹೋಳಿಗೆ. ಯಾಕ ಮಾಡದಿದ್ದೀನಿ ಬಣ್ಣ ಚಿಂತಿ, ಯಾಕ ಮಾಡದಿದ್ದೀನಿ ಬಣ್ಣ ಚಿಂತಿ, ಯಾಕ ಮಾಡದಿದ್ದೀನಿ ಬಣ್ಣ ಚಿಂತಿ. ನಿನಗ ಬಡಕೊಂದಾದೋ ಬಡಕೊಂದಾದೋ ಮಾಯದ ಭ್ರಾಂತಿ, ಬಡಕೊಂದಾದ ತಮ್ಮ ಮಾಯದ ಭ್ರಾಂತಿ. ಅದಕ್ಕ ಜೋತುಕೊಂಡು ನೀ ಕುಂತಿ ನಾಳೆ ಹೆಮ್ಮ ಕೇಳಿದರ ಏನಂತಿ. ಯಾಕ ಮಾಡದಿದ್ದೀನಿ ಬಣ್ಣ ಚಿಂತಿ, ಯಾಕ ಮಾಡದಿದ್ದೀನಿ ಎಂಡರ ಮಕ್ಕಳ ಸಂಪತ್ತು ಅದು ನೀ ಹುಟ್ಟಿದಾಗ ಎಲ್ಲಿತೋ. ಎಂಡರ ಮಕ್ಕಳ ಸಂಪತ್ತು ಅದು ನೀ ಹುಟ್ಟಿದಾಗ ಎಲ್ಲಿತೋ. ನಟ ನಡುವೆ ಬಂದು ಗಂಟು ಬಿತ್ತೋ, ನಟ ನಡುವೆ ಬಂದು ಗಂಟು ಬಿತ್ತೋ. ನೀ ತಿಳಿದು ನೋಡೋ ಅದರಳು ಕೂತು ತಮ್ಮ, ತಿಳಿದು ನೋಡೋ ತಮ್ಮ ಅದರಳು ಕೂತು. ಯಾಕ ಮಾಡದಿದ್ದೀನಿ ಬಣ್ಣ ಚಿಂತಿ, ಯಾಕ ಮಾಡದಿದ್ದೀನಿ ಹೇ. ಸಂಕಷ್ಟ ಪಡುತ್ತಿದೆ ಸಾಯುವುದಕ್ಕ ಅದು ಸಣ್ಣ ಪಟ್ಟ ಹುಣ್ಣಲೋ ಮಾಯುವುದಕ್ಕ. ಸಂಕಷ್ಟ ಪಡುತ್ತಿದೆ ಸಾಯುವುದಕ್ಕ, ಸಂಕಷ್ಟ ಪಡುತ್ತಿದೆ ಸಾಯುವುದಕ್ಕ ಅದು ಸಣ್ಣ ಪಟ್ಟ ಹುಣ್ಣಲೋ ಮಾಯುವುದಕ್ಕ. ಕರ್ತೃ ಗುರು ಶ್ರೀ ಮಾತನ ಬಲ್ಲ ಮಾಂತೇಶನ ಮಾಂತೇಶ ಮಹಾಂತೇಶನ ಬಲ್ಲ. ಕರ್ತೃ ಗುರು ಶ್ರೀ ಮಾತನ ಬಲ್ಲ, ಅವನ ಹೊರತು ಮತ್ಯಾರಿಲ್ಲ ತಮ್ಮ, ಅವನ ಹೊರತು ಮತ್ಯಾರಿಲ್ಲ. ಯಾಕ ಮಾಡದಿದ್ದೀನಿ ಬಣ್ಣ ಚಿಂತಿ, ಯಾಕ ಮಾಡದಿದ್ದೀನಿ ಬಣ್ಣ ಚಿಂತಿ. ನಿನಗ ಬಡಕೊಂದಾದೋ ಬಡಕೊಂದಾದ ತಮ್ಮ ಮಾಯದ ಭ್ರಾಂತಿ, ಬಡಕೊಂದಾದ ತಮ್ಮ ಮಾಯದ ಭ್ರಾಂತಿ, ಬಡಕೊಂದಾದೋ ಮಾಯದ ಭ್ರಾಂತಿ. ಜಯ ಮಂಗಲಂ ಜಯ ನಮಃ ಪರಾಪದೇ ಶಿವ ಹರ ಹರ ಮಹಾದೇವ. ಯಾಕೆ ಮಾಡ್ತಿದ್ದೋ ನೀ ಒಣ ಚಿಂತಿ, ಅದಕ್ಕೆ ಜೋತುಕೊಂಡು ನೀ ಕುಂತಿ. ನಾಳೆ ಯಮ ಬಂದು ಕೇಳಿದರೆ ಏನಂತಿ ಅಂತಾರವ್ರು. ನಾವು ಒಣ ಚಿಂತೆಯನ್ನು ಮಾಡ್ತೇವೆ. ಹೊಲ, ಹೆಂಡತಿ, ಮಡದಿ, ಮಕ್ಕಳು,
ಮನೆ, ಆಸ್ತಿ, ಅಂತಸ್ತು ಇವೆಲ್ಲವೂ ಸಹಿತ ನನ್ನದೆಂಬ ಸ್ವಾರ್ಥ ಭಾವ ನಮ್ಮದಿದೆ. ಇದು ಎಲ್ಲದೂ ನಮ್ಮದೇ ಅನ್ನುವಂಥ ಸ್ವಾರ್ಥ ಭಾವ. ಆದರೆ ಶರಣರು ಹಾಗಿದ್ದಿಲ್ಲ. ಶರಣರು ಅರ್ಥ ಮಾಡಿಕೊಂಡಿದ್ರು, ಈ ಮತಿಯಿಲ್ಲದ ಮಾನವ ಸ್ವಾರ್ಥ ಭಾವದಿಂದ ಇದು ಎಲ್ಲ ನಂದು ಅಂತಾನಲ್ಲ, ಇದು ಯಾವುದು ಅವಂದಲ್ಲ ಅನ್ನೋದು ಅವನಿಗೆ ಗೊತ್ತಿಲ್ಲ. ಶರಣರೆಲ್ಲರೂ ಇದು ಎಲ್ಲದು ನಮ್ಮದಲ್ಲ, ದೇವರು ಕೊಟ್ಟ ಕಾಣಿಕೆ ಅನ್ನುವಂಥ ಭಾವದಲ್ಲಿ ಬದುಕಿದ್ರು ಅವರು. ಹೊಲ, ಮನಿ, ಆಸ್ತಿ, ಅಂತಸ್ತು, ಸಿರಿ, ಸಂಪತ್ತು ಎಲ್ಲದು ಅದು ಯಾವುದು ನಮ್ಮದಲ್ಲ. ಸುಮ್ಮನೆ ಒಣ ಭ್ರಾಂತಿಯೊಳಗೆ ಬದುಕ್ತಾ ಇದ್ದೀವಿ. ಎಲ್ಲದು ನಂದು, ಇನ್ನೂ ಗಳಿಸಬೇಕು. ಗಳಿಸಿದ್ದನ್ನು ಬಳಸಾಕ ಹಿಂಜರಿತೈತಿ ಮನುಷ್ಯ. ಗಳಿಸ್ಬೇಕು. ಯಾರಿಗಾಗಿ ಗಳಿಸ್ತಿ? ಇಲ್ರಿ, ನಾನು ಹೋಗಾವದಿನಿ, ಇಂದಿಲ್ಲ ನಾಳೆ, ಮುಂದಾದರೂ ನನ್ನ ಮಕ್ಕಳು ಮೊಮ್ಮಕ್ಕಳು ಅವರೆಲ್ಲ ಚಲೋ ಇರಲಿ ಅಂತ ಗಳಿಸ್ತೀವಂತಾರ. ಹಾಗಲ್ಲ, ಮುಂದಿಂದನ್ನು ವಿಚಾರ ಮಾಡಬಾರ್ದಪ್ಪ. ನಾವು ಶರಣ ತತ್ವವನ್ನು ತಿಳ್ಕೊಳ್ತೀವಿ ಅಂದರೆ, ಶರಣರ ಸಿದ್ಧಾಂತವನ್ನು ಅರ್ಥ ಮಾಡಿಕೊಳ್ತೀವಿ ಅಂದರೆ, ನಾಳಿದು ನಾವು ಚಿಂತೆ ಮಾಡಬಾರ್ದು, ಇಂದಿಂದ ಇವತ್ತೇ ಚಿಂತೆ ಮಾಡಬೇಕು ಅಂತಾರ. ಇಂದಿಂದನ್ನು ಮಾತ್ರ ವಿಚಾರ ಮಾಡು, ನಾಳಿದನ್ನು ಮಾಡಬೇಡ. ನಾವು ಮುಂದಿನ ವಿಚಾರ ಮಾಡ್ತೀವಿ, ಇನ್ನ ಹಿಂದಿಂದಲ್ಲ, ಮುಂದಿಂದು. ಇನ್ನು ಏನೂ ಆಗಿರಲಿಲ್ಲ ಅಂದ್ರೆ ವಿಚಾರ ಮಾಡ್ತೀವಿ. ಗಂಡ ಹೆಂಡತಿ ಇಬ್ಬರು ಹೊಸದಾಗಿ ಮದುವೆ ಆಗಿ 1-2 ವರ್ಷ ಆಗಿತ್ತು. ಹೆಂಡತಿ ಚಲೋ ಮಾಡಿಲ್ದು, ನನ್ನ ಮಗನ್ನ ನಾನು ವಕೀಲನ್ನು ಮಾಡ್ತೀನಿ ಅಂದ್ಲಾಕಿ. ವಕೀಲನ್ನು ಮಾಡ ಇವ ಅಂದ, ನಿನ್ನ ಮಗನ ನೀವು ವಕೀಲನ್ನು ಮಾಡ್ತೀನಿ ಅಂದ್ರೆ ನಾನು ನನ್ನ ಮಗನ ಡಾಕ್ಟರ್ ಮಾಡ್ತೀನಿ ಅಂತ ಇವ ಅಂದ. ಇವರಿಬ್ಬರು ದಿನಾ ಮಾತುಕತೆ. ಯಾವಾಗ ಮಾತುಕತೆ ಆಯ್ತು, ದಿನ ಜಗಳ. ಒಂದು ದಿನ ಹೊರಗಿಂದ ಬರೋದ್ರೊಳಗೆ ಹೆಂಡತಿ ಹೇಳಿದ್ದು, ನನ್ನ ಮಗನ್ನ ನಾನು ವಕೀಲನ್ನು ಮಾಡ್ತೀನಿ. ಇವ ಸಿಟ್ಟಿಗೆದ್ದ. ಅವ ಅಂತಾನ, ನನ್ನ ಮಗನ ನಾನು ಡಾಕ್ಟರ್ ಮಾಡ್ತೀನಿ. ಇಬ್ರು ಒಳಗೆ ಜಗಳ ಮಾಡಕತ್ತಿದ್ರಲ್ಲ. ಮನೆಯಿಂದ ಅಂಗಳಕ್ಕೆ ಬಂತದು, ಮನೆಯಾಗಿಂದ ಜಗಳ. ಅಂಗಳದಾಗ ಚಲುವಾತು. ಅವ ಕೊಡ್ಲಿ ಹಿಡ್ದಾನ, ಈಕಿ ಉದಾಗುಳಿ ಹಿಡ್ದಾಳ. ನಿನ್ನ ತಲೆ ಹೊಡಿತೀನಂತ ಈಕೆ, ನಿನ್ನ ಕಡ್ದು ಹಾಕ್ತೀನಂತವ. ಎಲ್ಲ ಓಣಾಗಿರುವಂಥ ಪ್ರಮುಖರು ಹೇಳಿದ್ರು, ಯಾಕೆ ಜಗಳ ಮಾಡ್ತೀರಿ? ಇಲ್ರಿ, ನಾನು ನನ್ನ ಮಗನ ವಕೀಲನ್ ಮಾಡ್ತೀನಂತ ಹೆಣ್ಮಗಳು ತನ್ನ ನ್ಯಾಯ ಹೇಳ್ತಾಳೆ. ಅವನಂತಾನೆ, ಇಲ್ರಿ, ನನ್ನ ಮಗನ ನಾನು ಡಾಕ್ಟರ್ ಮಾಡ್ತೀನಂತೀನಿ. ಆದ್ರೆ ಈಕೆ ಕೇಳವಳು. ಈ ನ್ಯಾಯ ಪ್ರಮುಖರು ಬಗೆಹರಿಸಿದ್ರು, ಆಯ್ತಂತ ಒಳಗೆ ಹೋದ್ರು. ಮತ್ತೆ ಮರುದಿನ ಚಲುವಾತಿ. ಈ ನ್ಯಾಯ ಕೋರ್ಟ್ ಮೆಟ್ಲ ಏರ್ತಿದ್ರು. ಏರಿದ ಮೇಲೆ ಒಂದು ದಿನ ಇಬ್ರನ್ನೂ ಮುದ್ದತ್ತಿ ಕರೆದಿರ್ತಾರ. ಕೋರ್ಟಿನವರು ಅಂತಾರ, ಇವ್ರನ್ನ ವಿಚಾರ ಮಾಡಿ ಇವ್ರಿಗೊಂದು ಸರಿಯಾದ ನ್ಯಾಯವನ್ನು ಒದಗಿಸಿಕೊಡ್ಬೇಕು ಅಂತ ತಿಳ್ಕೊಂಡು ವಕೀಲರು ಅವ್ರು ನನಗೆ ಕರೆಸಿದ ಮೇಲೆ ಜಡ್ಜ್ ಮುಂದೆ ನಿಲ್ಲಿಸಿದ್ರು. ಫಸ್ಟ್ ಹೆಣ್ಮಗಳು ಬಂದ್ಲು, ನಿಂತ್ಕೊಂಡು ಹೇಳಿಲ್ದಾಕಿ, ನೋಡ್ರಿ ಜಡ್ಜ್ ಸಾಹೇಬ್ರ, ನನ್ನ ಮಗನ ನಾನು ವಕೀಲನ್ನು ಮಾಡ್ತೀನಿ ಅಂತ ನಾನು ಅಂತೀನಿ. ಅವ್ರು ಬಿಡವಲ್ಲ. ಆಯ್ತು, ಅವನು ಕರೆಸಿದ್ರು. ಇದೆಲ್ಲ ಕೇಳಿದ ಮೇಲೆ ಫಿರ್ಯಾದಿ ಕೇಳಿದ ಮೇಲೆ ಅವನು ಕರೆಸಿದ್ರು. ಅವ ಬಂದ. ಅವ ಹೇಳಿದ, ಏನಪ್ಪ ನಿಂದು ನ್ಯಾಯ? ಏನಿಲ್ರಿ, ನನ್ನ ಮಗನ ನಾನು ಡಾಕ್ಟರ್ನ ಮಾಡವ. ಇಬ್ರು ಅಲ್ಲೋ, ಆಕಿ ನೋಡಿದ್ರ ವಕೀಲ್ ಅಂತಾಳ, ನೀ ನೋಡಿದ್ರ ಡಾಕ್ಟರ್ ಅಂತಿ. ಆ ಮಗನ ಕರೀರಿ, ಆ ಮಗನ ಕೇಳ್ತೀವಿ, ಯಾವ್ದು ಉತ್ತರ ಕೊಡ್ತಾನ ಅವಾಗ ನಾವು ತೀರ್ಮಾನ ಕೊಡ್ತೀವಿ ಅಂದ ಜಡ್ಜ. ಅವಾಗ ಅವ್ರು ಅಂದ್ರಂತೆ, ಇನ್ನೂ ಹುಟ್ಟೇ ಇಲ್ರಿ ಅದು ಮಗ. ಹುಟ್ಟಲಾರ್ದಕ್ಕಿಂತ ಮುಂಚೆ ಇವರು ಜಗಳ. ಯಾವುದೋ ಕಾಲದಲ್ಲಿರುವಂಥದ್ರ ಬಗ್ಗೆ ನಾವು ಚಿಂತೆ ಮಾಡಬಾರ್ದು, ಒಣ ಭ್ರಾಂತಿಯಿಂದ ಬದುಕಬಾರ್ದು ಅಂತಾರೆ ಶರಣರು. ಮುಂದಿನ ಹುಟ್ಟಿಲ್ಲ, ಹುಟ್ಟೋಕ್ಕಿಂತ ಮುಂಚೆನೇ ಲಾಯರ್, ವಕೀಲ್, ಕೋರ್ಟ್ ಎಲ್ಲವೂ ಆಗಿ ಹೊಕ್ಕವ. ಹಾಗಾಗಬಾರ್ದು. ಅದು ಯಾವುದು ನಿಂದಲ್ಲ, ಎಲ್ಲದು ದೇವರು ಕೊಟ್ಟ ಕಾಣಿಕೆ ಅಂತಾರೆ ಶರಣರು. ಎಲ್ಲರೂ ದೇವರು ಕೊಟ್ಟ ಕಾಣಿಕೆ. ಸ್ವಾರ್ಥ ಭಾವದಿಂದ ನಾವು ನಂದು ಅನ್ನಬೇಡಪ್ಪ. ನಾವೆಲ್ಲರೂ ಈ ಭೂಮಿಗೆ ಬಂದಿದ್ದು ಕೇವಲ ಅತಿಥಿಯಾಗಿ.
ಅತಿಥಿಯಾಗಿ ಅಂತಾರ. ಸ್ವಾಮಿಗಳು ನಿಮ್ಮ ಮನೆಗೆ ಬರ್ತಾರ, ಬೀಗರು ನಿಮ್ಮ ಮನೆಗೆ ಬರ್ತಾರಲ್ಲ. ಒಂದೇ ದಿನ ಬಂದಾಗ ಬೀಗರಿಗೆ ಅಥವಾ ಅಳಿಯ ಬಂದ ಅಂದ್ರೆ ಓಡಾಡಿ ಕೆಲಸ ಮಾಡ್ತಿರ್ತಾರ. ಒಂದನೇ ದಿನಕ್ಕೆ ಅಳಿಯಾಗ ಮಣಿ ಹಾಕು, ನೀರು ತುಂಬಿಡು, ತಾಟ್ ಕೊಡು, ಒಯ್ದು ನೀಡು, ಊಟ ಮಾಡಿಸು. ಅತಿಥಿಗಳು 4 ದಿನ ಬಂದ್ರ ಅತಿಥಿಗಳಾಗಿರ್ತಾರ. 4 ದಿನ ಬಂದು ಕಾಯಂ ಟೆಂಟ್ ಹೊಡೆದ್ರಂದ್ರೆ ಅವ್ರು ಅತಿಥಿಗಳಾಗೋದಿಲ್ಲ. ಇವ್ರನ್ನ ಯಾವಾಗ ತಿಥಿ ಮಾಡೇವು ಅಂತಿರ್ತೀವಿ ನಾವು. ಅವ ಬಂದ ತಕ್ಷಣ ಒಂದನೇ ದಿನಕ್ಕೆ ಎಷ್ಟೆಲ್ಲ ವ್ಯವಸ್ಥೆ. ಅದು 1 ದಿನ ಹಾಗೆ ಆಯ್ತು, 2ನೇ ದಿನ ಆಗತ್, 3ನೇ ದಿನ ಆಯ್ತು, 4ನೇ ದಿನಕ್ಕೆ ಅಳಿಯ ಬಂದ, ಅತಿಗೆ ಹಾಕ್ಬೇಕು ಬಿಡು ಮನಿ, ಅತಿಗೆ ಹಾಕ್ಬೇಕು ಬಿಡು ತಾಟ್ ಅನ್ನುವಂಥ ಭಾವ. ತಾನ ತಗೋತಾನಮ್ಮ, ಅಲ್ಲೈತ್ ನೋಡಪ್ಪ ತಾಟ್ ತಗೊಂಡು ಬಾ. ಹಿಂಗೆಲ್ಲ ವ್ಯವಸ್ಥೆಗಳಾಗ್ತಾವ. ಅದಕ್ಕೆ ಭಾಳ ದಿನ ಇರಬಾರ್ದು ನಾವು ಅಂತ ತಿಳ್ಕೊಂಡು ಶರಣರು ಹೇಳ್ತಾರ, ಈ ಭೂಮಿಗೆ ಅತಿಥಿಯಾಗಿ ಬಂದಿವಲ್ಲಪ್ಪ, ಮನೆಗೆ ಬಂದಂಥ ಬೀಗರಂತೆ ಬದುಕಿ ನಾವು ಹೋಗಬೇಕೆ ಹೊರತಾಗಿ ಕಾಯಿಮ ಅವ್ರ ಮನೆಯಾಗ ಇರಾಕ ನಾವು ಬಂದಿಲ್ಲ ಅಂತ ತಿಳ್ಕೊಂಡು ಶರಣರು ಹೇಳ್ತಾರೆ. ನಾವು ಹಾಗೆ ಬದುಕಬೇಕಲ್ಲ, ನಾವು ಹಾಗೆ ತಿಳ್ಕೋಬೇಕು. ಸ್ವಾಮಿಗಳನ್ನು ಕರೆಸ್ತೀರಿ ನೀವೆಲ್ಲ ಮನೆಗೆ, ಹೊಸ ಮನೆ ಯಾವುದಾದ್ರೂ ಕಾರ್ಯಕ್ರಮ ಇದ್ದಾಗ. ಅತಿಥಿಗಳು ಯಾರು? ನಮ್ಮ ಮಠದ ಸ್ವಾಮಿಗಳು ಅಂತ ಕರೆಸಿರ್ತೀರಿ. ಕೇಳ್ತಾರವರು, ಎಷ್ಟು ಚಲೋ ಮನೆ ಕಡಿಸಿಯಪ್ಪ ಅಜ್ಜಾರ, ಎಲ್ಲ ನಿಮ್ಮದ. ಎಷ್ಟು ಚಲೋ ಮನೆ ಕಟ್ಸಿ, ಎಲ್ಲ ನಿಮ್ದಾರಿ. ಏನಪ್ಪ ಎಷ್ಟು ಚಲೋ ಮನೆಯೊಳಗ ಆಕಳುಗಳದಾವ, ಎಲ್ಲ ನಿಮ್ಮವ. ಏನು ಕೇಳಿದ್ರು ಅಜ್ಜಾರಿಗೆ ಹೇಳ್ತಾನವ, ಎಲ್ಲ ನಿಮ್ಮವ ನಿಮ್ಮವ ನಿಮ್ಮವ, ನಿಮ್ಮದ 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 ಅಂತಾನ. ಹೌದಾ? ಸ್ವಾಮಿಗಳು ಪಾದ ಪೂಜೆ ಮುಗಿದ ಮೇಲೆ, ಪಾದ ಪೂಜೆ ಆಗಿ ಕಾಣಿಕೆ ಕೈಯಾಗ ಕೊಡೋ ಮಟ್ಟನೂ ಇದ ಮಾತಿರ್ತೈತೆ ಅವನಿಗೆ, ಎಲ್ಲ ನಿಮ್ಮದಾರಿ ನಿಮ್ಮದಾರಿ ನಿಮ್ಮದಾರಿ. ಕಾಣಿಕೆ ಕೊಡೋ ಅನ್ನೋ ಬದಲು ಸ್ವಾಮಿಗಳು ಏನಾದರೂ ಒಂದು ಬಿಳೆಯ ಹಾಳಿ ತಗೋರಪ್ಪ, ಒಂದು ಪೆನ್ ತೊಗೊಂಡು ಬಾರಪ್ಪ, ಅದ್ರ ಮೇಲೆ ಎಲ್ಲ ನಿಮ್ದ ಅಂತ ಬರೆದು ಕೊಡಪ್ಪ ಅಂದ್ರೆ ಏನು ಬರೆದು ಕೊಡ್ತಾನೇನ್ರಿ ಇವ ಅಂತಾನ. ಅಪ್ಪ ಅವ್ರ ಮುಂದಿನ ಮನೆ ಪಾದ ಪೂಜೆ ಐತಿ, ನಡ್ರಿ ಬಡ ಬಡ. ಹೇಳುವ ತಾತ್ಪರ್ಯ ಅಂದ್ರ ಎಲ್ಲದು ನಂದು ಅನ್ನುವಂಥ ಭಾವವನ್ನು ತೊರೆ, ಎಲ್ಲದು ಭಗವಂತ ಕೊಟ್ಟ ಕಾಣಿಕೆ ಅನ್ನೋದನ್ನು ತಿಳ್ಕೊ ಅಂತಾರೆ ಶರಣರು. ನಿಮ್ಗೆಲ್ಲರಿಗೆ ಕೇಳ್ತೀನಿ, ನಿಮ್ಮದು ಅನ್ನೋದು ಏನೈತ್ರಿ ಈ ಭೂಮಿ ಮೇಲೆ? ಬಾಗೇವಾಡಿ ಜನಕ್ಕೆ ಕೇಳಕತ್ತೀನಿ ನಾನು, ನಿಮ್ಮದು ಅನ್ನೋದು ಏನೈತಿ ಈ ಭೂಮಿ ಮೇಲೆ? ಏನೈತ್ರಿ? ಏನೂ ಇಲ್ಲ. ನಾಳೆಗೆಲ್ಲ ತಂದು ಇಲ್ಲಿಟ್ಟು ಬಿಡಾಗ. ಏನೂ ಇಲ್ಲ ಅಂತೀವಲ್ಲ, ನಿಜ ಅದು. ಆದರೂ ಏನೂ ಇಲ್ಲ ಅನ್ನೋದು ಅನ್ನಕಾಟ, ಅದು ಮಾಡೋಕ್ಕಾಗೋದಿಲ್ಲ. ಬಂಗಾರ ನಿಮ್ಮದಲ್ಲ ಅಂತೀನಿ. 8 ಮಂದಿ ಕೊಳ್ಳಾಗ ಬಂಗಾರ ಹಾಕ್ಕೊಂಡು ಬರ್ತಾರೆ. ಬಂಗಾರ ಜೀವನಕ್ಕೆ ಆಪತ್ತನ್ನು ತರ್ತೈತಿ, ಇದು ನೆನಪಿರಲಿ ನಿಮಗೆ. ಅದು ಗೋಲ್ಡರ ಇರಲಿ ಅಥವಾ ರೋಡ್ ಗೋಲ್ಡರ ಇರಲಿ, ಅವು ಯಾವಾದರೂ ನಿಮ್ಮ ಜೀವನಕ್ಕೆ ಆಪತ್ತು ತರ್ತಾವೆ. ಯಾವುದು ನಿಮ್ಮದಲ್ಲ, ನಿಮ್ಮದನ್ನೋದು ಏನೂ ಇಲ್ಲ. ನಾ ಕೇಳ್ತೀನಿ, ನಿಮ್ಮದನ್ನೋದು ಏನಾರ ಐತೇನ್ರಿ ಇಲ್ಲಿ? ಏ ಅಜ್ಜ ರೈತ್ರಿ, ಏನೈತಿ? ಯಾವುದೂ ಭೂಮಿ ಮೇಲೆ ಇರಲ್ಲ ಅಂತೀರಲ್ರಿ ಅಜ್ಜಾರ. ಏನಾರ ಒಂದು ಕೊನೆದರ ಇರಬೇಕಲ್ಲ ನಮ್ಗೆ ಅಂತೀವಿ ನಾವು. ಈಗ ಪ್ರಪಂಚದೊಳಗೆ ಎಷ್ಟು ಖಂಡಗಳದಾವ್ರಿ? ಎಷ್ಟದಾವ? 7. ನಂದು ಅನ್ನೋದು ಅಂತೀವಲ್ಲ ನಾವು, ನಂದು ನಂದು ಅಂತೀವಲ್ಲ, ಅದಕ್ಕೆ ಬರಾಕತ್ತೀನ ನಾನು. 7 ಖಂಡಗಳ ತುಂಬರ ನೀವು ಅದಿರೇನು? ಅದಿರ ಇಲ್ಲ. ಹಾಗಾದ್ರೆ ನಿಮ್ದು ಅನ್ನೋದು ಏನೈತಿ? 7 ಖಂಡಗಳೊಳಗ ಒಂದು ಖಂಡ ನಮ್ದು. ಯಾವ ಖಂಡ? ಏಷ್ಯಾ ಖಂಡ ತುಂಬರ ಅದಿರ? ಸಾಧ್ಯನೇ ಇಲ್ಲ. ಆ ಏಷ್ಯಾ ಖಂಡದೊಳಗ ಒಂದು ನಮ್ಮದು ದೇಶ, ಭಾಳ ದೇಶಗಳದಾವ. ಆ ದೇಶದೊಳಗೆ ಒಂದು ದೇಶ ನಮ್ದು. ಯಾವ ದೇಶ? ಅದ್ರ ತುಂಬರ ಅದಿರ? ಮತ್ತು ನಿಮ್ಮದು ಅನ್ನೋದು ಏನೈತ್ರಿ? ಭಾರತ ದೇಶದೊಳಗೆ ಎಷ್ಟೋ ರಾಜ್ಯಗಳು ಬರ್ತಾವ. ಆ ರಾಜ್ಯದೊಳಗೆ ಒಂದು ರಾಜ್ಯ ನಮ್ದು. ಯಾವ ರಾಜ್ಯ? ಅದ್ರ ತುಂಬರದಿರ? ಇಲ್ಲ. ಆ ಕರ್ನಾಟಕ ರಾಜ್ಯದೊಳಗೆ ಎಷ್ಟೋ ಜಿಲ್ಲಾಗಳು ಬರ್ತಾವ. ಆ ಜಿಲ್ಲೆಯೊಳಗೆ ಒಂದು ಜಿಲ್ಲೆ ನಮ್ದು. ಯಾವ ಜಿಲ್ಲೆ? ವಿಜಯಪುರ. ಅದ್ರ ತುಂಬರದಿರ? ಇಲ್ರಿ. ಮತ್ತೆ ಯಾಕ್ರಿ ನಂದು ನಂದು ಅಂತೀರಿ? ವಿಜಯಪುರ ಜಿಲ್ಲೆಯೊಳಗೆ ಎಷ್ಟೋ ತಾಲೂಕುಗಳು ಬರ್ತಾವ. ಆ ತಾಲೂಕಿನೊಳಗೆ ಒಂದು ತಾಲೂಕು ನಮ್ದು. ಯಾವ ತಾಲೂಕು? ಬಸವನ ಬಾಗೇವಾಡಿಯರ ತುಂಬರದಿರ ನೀವು? ಇಲ್ಲ. ಮತ್ತು ನಂದು ನಂದು ಅಂತಿರಲಿ ಯಾಕ? ಆ ತಾಲೂಕಿನೊಳಗೆ ಎಷ್ಟೋ ವಾರ್ಡುಗಳು ಬರ್ತಾವ, ಗಲ್ಲಿಗಳು ಬರ್ತಾವ.
ಹೌದಾ? ಆ ವಾರ್ಡಿನೊಳಗೆ ಒಂದು ವಾರ್ಡ್ ನಮ್ದು. ಯಾವ ವಾರ್ಡ್? ಯಾವ್ದ್ರಿ? ಯಾವ್ದ್ರಿ? ನಿಮ್ಮೂರಾಗ ವಾರ್ಡ ಇಲ್ಲನ? ಅದಾವ. ಮತ್ತೇನು ಹೇಳಿದ್ರೆ ನಾ ಬರ್ಕೋತೀನಿ ಏನೋ. ಯಾವ ವಾರ್ಡು? 10ನೇ ವಾರ್ಡ್. ಹೆಸರು ಐತೇನಿಲ್ರಿ ಅದಕ್ಕೆ? ಐತಿ. 10ನೇ ವಾರ್ಡ್ ಅಂತ ತಿಳ್ಕೋರಿ. 10ನೇ ವಾರ್ಡಿನ ತುಂಬರ ನೀವು ಅದಿರೇನ್ರಪ್ಪ? ಮತ್ತೆ ನಿಮ್ಮದನ್ನದು ಏನೈತಿ? ಅಜ್ಜಾರ 10ನೇ ವಾರ್ಡಿನೊಳಗ ನಾವಿರ್ತೀವ್ರಿ, ಅದು ನಮ್ಮದ ಅಂತೀವಲ್ಲ, ಅದು ನಿಮ್ಮದು ಅಲ್ಲ. 10ನೇ ವಾರ್ಡಿನೊಳಗೆ ಎಷ್ಟೋ ಮನೆಗಳು ಬರ್ತಾವ. ಆ ಮನೆಯೊಳಗೆ ಒಂದು ಮನೆ ನಮ್ಮದು. ಯಾವ ಮನೆ? 10ನೇ ವಾರ್ಡ್ನಾಗ ಇದ್ದವ್ರದ್ದು ಯಾರ್ದೈತಿ ಹೆಸರು ಹೇಳ್ರಿ? ಅಲ್ಲ, ಇಟ್ಟು ಬೆರಿಕಿದಿರಿ ನೀವು. ಹೇಳಿದ್ರೆ ಎಲ್ಲಿ ಅಜ್ಜಾರ್ ತಮ್ಮ ಹೆಸರು ಟ್ರಾನ್ಸ್ಫರ್ ಮಾಡ್ಕೋತಾರೆ ಏನಂತೀರೇನು? 10ನೇ ವಾರ್ಡಿನೊಳಗೆ ಒಂದು ಮನೆ ತಗೊಳ್ರಿ. ಯಾರ್ದಾರ ಒಂದು ಅಡ್ರೆಸ್ ಹೇಳ್ರಿ. ಪರಶುರಾಮ. ಪರಶುರಾಮನ ಮನೆ ಐತೇನೆ. ಆ 10ನೇ ವಾರ್ಡಿನೊಳಗೆ ಎಷ್ಟೋ ಮನೆ ಅದಾವ. ಆ ಮನೆಯೊಳಗೆ ಒಂದು ಮನೆ ಪರಶುರಾಮನ ಮನೆ. ಆ ಮನೆಯರ ನಿಮ್ಮದನ್ರಿ? ಆ ಮನೆ ತುಂಬರ ನೀವದಿರೇನ್ರಿ? ಇಲ್ಲ. ಹಾಗಾದ್ರೆ ನಂದನದು ಏನಿದೆ? ಆ ಮನೆಯೊಳಗೆ ಎಷ್ಟೋ ಅಂಕಣಗಳು ಬರ್ತಾವ. ಆ ಅಂಕಣದೊಳಗೆ ಒಂದು ಅಂಕಣ ನಮ್ಮದು. ಯಾವ ಅಂಕಣ? ಯಾವ್ದ್ರಿ? 3 ಅಂಕಣದ್ದು, 4 ಅಂಕಣದ್ದು, 7 ಅಂಕಣದ್ದು, 6 ಅಂಕಣದ್ದು ಅಂತ ಮನೆಗಳು ಇರ್ತಾವ. ಇವಾಗೆಲ್ಲ ಬರೇ ಪಿಲ್ಲರ್ಗಳು ಬಂದ್ಬಿಟ್ಟಾವ. ಅಂಕಣನ ಗೊತ್ತಾಗೋದು. ಹಳೆ ಮನೆಗಳಿಗಿರ್ತಾವ. ಆ ಅಂಕಣದೊಳಗೆ ಒಂದು ಅಂಕಣ ನಮ್ದು. ಯಾವ ಅಂಕಣ? ಯಾವುದು ಅಂದ್ರೆ ಸತ್ತ ಮೇಲೆ ಏನು ಗೂಟಕ್ಕೆ ಬಡಿತಾರಲ್ರಿ, ಅದು ಒಂದು ಅಂಕಣ ನಮ್ಮದು. ಅದುವರ ಕಾಯಂ ನಿಮ್ಮದಲ್ಲೋ ತಿಳ್ಕೋ. ಸತ್ತ ಮೇಲೆ 4 ತಾಸು 5 ತಾಸು 6 ತಾಸು ಆಯ್ತು ಅಂದ್ರೆ ಎಲ್ಲರೂ ಅಂತಾರ, ಮೊದಲು ಅವನು ಹೊರಗೊಯ್ಯಿ, ಇಲ್ಲ ಅಂದ್ರೆ ಮನೆ ತುಂಬ ವಾಸನೆ ಹಿಡಿಸ್ತಾನವ, ಮೊದಲು ತಗೊಂಡು ನಡಿ ಅಂತಾರ. ನಿನ್ನ ಮನೆಯೊಳಗ ನಿಂದು ಅನ್ನೋದು ಜೀವಂತವಾಗಿರುವಂತ ಅಂಕಣನೂ ಸಹಿತ ಸತ್ತ ಮೇಲೆ 4 ತಾಸು ಮಾತ್ರ ನಿನಗೆ ಆ ಅಂಕಣ ಸಿಗುತ್ತೈತಿ ಅಂದ್ರ ಆ ಮನಿನೂ ನಿಂದಲ್ಲ, ಅಂಕಣನೂ ನಿಂದಲ್ಲ. ಹಾಗಾದ್ರೆ ಈ ಭೂಮಿ ಮೇಲೆ ನಿಂದನದು ಏನೈತಿ? ಏನ್ರಿ ಅಚ್ಚಾರ? ಸತ್ತವ್ರನ್ನ ಎಲ್ಲಿ ಒಯ್ತಾರ್ರಿ? ನಿಮ್ಮೂರಾಗ ಮ್ಯೂಸಿಯಮಿಗೆ ಒಯ್ತಾರ? ಮತ್ತೆ ಎಲ್ಲಿ ಒಯ್ತಾರ? ಎಲ್ಲಿಗ್ರಿ? ಸ್ಮಶಾನ. ಸತ್ತವ್ರನ್ನ ಸ್ಮಶಾನಕ್ಕೆ ಒಯ್ತಾರ. ಸತ್ತವನಿಗಾಗಿ ಒಂದು ಸುಂದರವಾದ ಕುಣಿಯನ್ನ ತೆಗಿತಾರಲ್ಲ. ತೆಗೆದ ಮೇಲೆ ಆ ಕುಣಿಯೊಳಗ ಅವನನ್ನು ಮುಚ್ಚುತ್ತಾರ. ಕೊನೆಗೆ ನೀವು ಅನುಭವದು ಅಜ್ಜಾರ, ಸತ್ತ ಮೇಲೆ ನನಗಾಗಿ ನನಗೋಸ್ಕರ ಈ ಭೂಮಿ ಮೇಲೆ ಒಂದು ಕುಣಿಯರ ಐತಲ್ರಿ ಅಂತ ನೀವು ಭಾವಿಸ್ಕೊಳ್ತೀರಿ. ಕುಣಿ ಐತಿ ಮತ್ತೇನು ಇಲ್ಲ ಅಂತೀರಲ್ರಿ ಅಜ್ಜಾರ ಅಂತ ನೀವು ಅನುಭವದು. ಸತ್ತ ಮೇಲೆ ನಿಮಗಾಗಿ ಒಂದು ಕುಣಿಯನ್ನು ತೋಡಿರ್ತಾರಲ್ಲ, ಆ ಸ್ಮಶಾನದೊಳಗೆ ಕುಣಿಯೊಳಗೆ ಮುಚ್ಚಿರ್ತಾರ. ಸತ್ತ ಮೇಲೆ 15-20 ದಿನ ಆದ ಮೇಲೆ ಇದೇ ಊರೊಳಗ ಜೋರು ಮಳೆ ಹತ್ತಿತ್ತು, ಒಟ್ಟ ಮಳೆ ನಿಂತಿದ್ದಿಲ್ಲ. ಆ ಸಂದರ್ಭಕ್ಕೇನಾದ್ರೂ ಒಬ್ಬ ಸತ್ತ ಅಂದ್ರೆ ಆ ಸ್ಮಶಾನದಲ್ಲಿ ತೆಗ್ಗು ತೋಡಾಕ ಬರುದಿಲ್ಲ. ತೆಗ್ಗು ತೋಡಾಕ ಬರಲಿಲ್ಲ ಅಂದ್ರೆ ಊರಿನ ಎಲ್ಲ ಹಿರಿಯರು ಮಾತಾಡ್ತಾರೆ, ಮೊನ್ನೆ ಹೋಗುದು ಬಂದಿವೆಲ್ಲ ಅವ ಎಲ್ಲ ಕರೆಗೆ ಹೋಗಿರ್ತಾನ, ಅವನ ತೆಗೆದು ಒಗೆದು ಅವನ ಜಾಗದಾಗ ಇವನು ಹೋಗುದು ಬರೋಣ ಅಂತ ನಿರ್ಧಾರ ಮಾಡಿದ ಮೇಲೆ ಸತ್ತ ಮೇಲೆ ಈ ಭೂಮಿಯ ಮೇಲೆ ನಿನಗೋಸ್ಕರ ಒಂದು ಕುಣಿ ಇಲ್ಲ ಅಂದ್ರೆ ನಿಂದನದು ಏನೂ ಇಲ್ಲ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ನಂದನದು ಏನೂ ಇಲ್ಲ. ಅದಕ್ಕಾಗಿ ಹೇಳೋದು, ಶರಣರು ಹೇಳ್ತಾರ, ನಿಂದನದು ಈ ಭೂಮಿ ಮೇಲೆ ಏನೂ ಇಲ್ಲ, ಸುಮ್ಮನೆ ನೀನು ಹೋರಾಟ ಮಾಡಬೇಡ. ಸತ್ತ ಮೇಲೆ ಒಂದು ಕುಣಿನೂ ನಮ್ಮದಿಲ್ಲ ಅಂದ್ರೆ ನಂದು ಅಂತ ಯಾಕೆ ಬಡ್ದಾಡೋಣ? ಬಡ್ದಾಡೋದು ಬೇಡ. ಎಲ್ಲದು ದೇವರು ಕೊಟ್ಟ ಕಾಣಿಕೆ ಅನ್ನುವಂಥ ಭಾವದಲ್ಲಿ ನಾವು ಬದುಕಬೇಕು. ನಾವೆಲ್ಲ ಅಂತೀವಿ ಎಲ್ಲ ನಮ್ದಾರಿ ಅಜ್ಜಾರ, ನಿಮ್ಮದು ನಂದು ಅನ್ನುವಂಥ ಸ್ವಾರ್ಥ ಬುದ್ಧಿ ಇರುವಂಥ ಮನುಷ್ಯರ ಬಾಳ್ವೆ ಹೇಗಾಗ್ತದಂದ್ರೆ, ಒಬ್ಬ ರೈತ ದಿನನಿತ್ಯ ಹೊಲಕ್ಕೆ ಹೋಗ್ತಿದ್ದ.
ಹೋಗುವಾಗ ಅವನ ಮನ್ಯಾಗ ಒಂದು ಮುದ್ದಾದ ನಾಯಿಯನ್ನು ಸಾಕಿದ್ದ. ಒಬ್ಬೊಬ್ಬರು ನಾಯಿ ಸಾಕಿರ್ತಾರೆ, ಭಾರಿ ಚಂದ ಸಾಕಿರ್ತಾರೆ. ಅವ್ರು ಎಲ್ಲಿ ಹೊಕ್ಕಾರ ಅಲ್ಲೇ ಹೊಕ್ಕೈತೆ, ಅವ್ರು ಎಲ್ಲೆಲ್ಲಿ ಹೊಕ್ಕಾರ ಅಲ್ಲೇ ಹೊಕ್ಕೈತೆ. ಅದು ಅವ್ರನ್ನ ಬಿಟ್ಟಿರೋದಿಲ್ಲ. ಅಷ್ಟು ನಂಬಿಕೆಯ ಪ್ರಾಣಿ ಅದು ನಾಯಿ ಅಂದ್ರ. ಮನುಷ್ಯನೂ ಅಷ್ಟು ನಂಬಿಕೆ ಇರೋದಿಲ್ಲ. ಅದು ಅಷ್ಟು ನಂಬಿಕೆಸ್ಥ ಪ್ರಾಣಿ ಅಂದ್ರೆ ನಾಯಿ ಒಂದ. ಆ ನಾಯಿ ಹೊಲಕ್ಕೆ ಹೋಗ್ಬೇಕಾದ್ರೆ ಈ ಬಂಡಿ ಹೊತ್ಕೊಂಡು ಕಟ್ಕೊಂಡು ಹೋಗ್ತಿರ್ಬೇಕಾದ್ರೆ ಬಂಡಿ ಕೆಳಗೆ ನಾಯಿ ಹೋಗ್ತಿರ್ತೈತಿ. ಹೋಗ್ಬೇಕಾದ್ರೆ ಒಂದು ಸಾರೆ ಆ ರೈತ ಹೊಲಕ್ಕೆ ಹೋಗಿ ರಾಶಿ ಮಾಡಿಕೊಂಡು ಒಂದು 7-8 ಚೀಲ ದವಸ ಧಾನ್ಯಗಳನ್ನು ಹೇರಿಕೊಂಡು ಕೊಳ್ಳ ಕಟ್ಟಿಕೊಂಡು ಬಂಡಿ ಮೇಲೆ ಕುತ್ಕೊಂಡು ಬರ್ತಿರ್ತಾನ. ನಾಯಿ ಕೆಳಗೆ ಬರ್ತಿರ್ತೈತಿ. ಓಡೆ 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 ಕೆಳಗೆ ಬರ್ತಿರ್ಬೇಕಾದ್ರೆ ಎದುರಿಗೆ ಒಬ್ಬ ಸೈಕಲ್ ತಗೊಂಡು ಒಬ್ಬ ರೈತ ಬರ್ತಾನ. ಬಂದು ಮಾತಾಡಿಸ್ತಾನ ಬಂಡಿಯ ಮೇಲೆ ಕುಳಿತಿರುವಂಥ ರೈತನನ್ನ. ಏನೋಪ್ಪ, ಈ ಸಲ ಚಲೋ ರಾಶಿ ಮಾಡಿ ಚಲೋ ದವಸ ಧಾನ್ಯ ಬೆಳೆದು ಬಿಡು, ಚಲೋ ಫಲ ತೆಗೆದು ಬಿಡು ಅಂತ ತಿಳ್ಕೊಂಡು ಬಂಡಿಯ ಮೇಲಿರುವಂಥ ವ್ಯಕ್ತಿಯನ್ನು ಮಾತನಾಡಿಸಿದ್ರೆ ಬಂಡಿ ಕೆಳಗಿರುವಂಥ ನಾಯಿ ಅಂತೈತಂತ ಬುದ್ಧಿ ಐತೆ ನಿನಗ? ಬಂಡಿನ 2 ಎತ್ತ ಬಂಡಿ ಮೇಲಿರುವಂಥ ದವಸ ಧಾನ್ಯಗಳನ್ನು ಅದ್ರ ಮೇಲೆ ಕೂತಿರುವಂಥ ಈ ಮನುಷ್ಯನ್ನ ಎಳ್ಕೊಂಡು ನಾ ಹೊಂಟೀನಿ ನನಗೆ ತೇಕ್ ಬರಾಕತೈತಿ, ಅವ ಆರಾಮದನ, ಅವನು ಮಾತಾಡಿಸ್ತಿಲ್ಲ, ಇದಕ್ಕೆಲ್ಲ ನಾನ ಎಳ್ಕೊಂಡು ಹೊಂಟೀನಿ ಅಂತ ತಿಳ್ಕೊಂಡು ನಾಯಿ ಅಂತದಂತೆ. ಇದನ್ನೆಲ್ಲ ನಾನೇ ಹೇಳ್ಕೊಂಡು ಹೊಂಟೀನಿ, ನನ್ನ ಕೇಳೋದು ಬಿಟ್ಟು ಅವನು ಕೇಳ್ತಿಲ್ಲ ಅಂತದಂತೆ. ನಾಯಿ ತಾನು ಭ್ರಮೆಯೊಳಗೆ ಬದುಕ್ತಾ ಇದೆ. ನಾನು ಬಂಡಿ ಮೇಲಿರುವಂಥ ದವಸ ಧಾನ್ಯಗಳನ್ನು ಎಳ್ಕೊಂಡು ಹೊಂಟೀನಿ ಎನ್ನುವಂಥ ಭ್ರಮ. ಆದರೆ ನಾಯಿಗೆ ಗೊತ್ತಿಲ್ಲ ಬಂಡಿಯ ನೆರಳಿನೊಳಗೆ ನಾ ಹೊಂಟೀನಿ ಅನ್ನೋದು. ಬಂಡಿಯ ನೆರಳಿನೊಳಗೆ ನಾ ಹೊಂಟೀನಿ ಅನ್ನೋದು ನಾಯಿಗೆ ಗೊತ್ತಿಲ್ಲ. ನಾನೇ ಬಂಡಿನ ಎಳ್ಕೊಂಡು ಹೊಂಟೀನಿ ಅಂತದಲ್ಲ. ಹಾಗೆ ಭಗವಂತ ಕೊಟ್ಟಂತ ಈ ಕಾಣಿಕೆಯನ್ನು ತಗೊಂಡು ನಾವು ಬದುಕಾಕತ್ತೀವಿ ಅನ್ನೋದು ಗೊತ್ತಿಲ್ಲ. ಭಗವಂತನ ನೆರಳಿನೊಳಗೆ ಹೊಂಟೀವಿ ಅನ್ನೋದು ಗೊತ್ತಿಲ್ಲ. ಅವನು ನೀಡಿದ ನೆರಳಿನೊಳಗೆ ನಾವು ಅದೀವಿ ಅನ್ನೋದು ಗೊತ್ತಿಲ್ಲ. ನಾನೇ ಇದನ್ನು ಎಳ್ಕೊಂಡು ಹೊಂಟೀನಿ, ನಾನೇ ಇದಕ್ಕೆ ಸರ್ವ ಕಾರ್ಯಕರ್ತ ಅನ್ನುವಂಥ ಭಾವನೆಯೊಳಗೆ ಬದುಕುವಂಥ ಮನುಷ್ಯ ಬಂಡಿ ಬುಡಕ್ಕೆ ಹೋಗುವ ನಾಯಿ ಬೇರೆ ಅಲ್ಲ, ಅವನು ಬೇರೆಯಲ್ಲ. ಅದಕ್ಕೆ ನಾವು ತಿಳ್ಕೊಳ್ಬೇಕು, ಭಗವಂತ ಕೊಟ್ಟ ಕಾಣಿಕೆ ಇದು. ಆ ಕೊಟ್ಟ ಕಾಣಿಕೆಯನ್ನು ಸದಾ ಕಾಲ ನಾವೆಲ್ಲರೂ ಅದನ್ನು ಸದುಪಯೋಗ ಮಾಡಿಕೊಳ್ಬೇಕು. ಕಲ್ಯಾಣದ ಶರಣರು ಯಾವ ಸಿರಿ ಸಂಪತ್ತಿಗೂ ಆಸೆ ಪಡಲಿಲ್ಲ, ಯಾವ ಭೌತಿಕವಾದ ಸಂಪತ್ತಿಗೂ ಆಸೆ ಪಡಲಿಲ್ಲ. ಅವರು ಹೋರಾಡಿ ಸಾಯಲಿಲ್ಲ, ಹೋರಾಟ ಮಾಡಲಿಲ್ಲ, ಹೊಡೆದಾಡಲಿಲ್ಲ, ಬಡದಾಡಲಿಲ್ಲ. ಯಾವುದಕ್ಕಾಗಿ ಹೊಡೆದಾಟ, ಯಾವುದಕ್ಕಾಗಿ ಬಡದಾಟ ಅಂದರೆ ಸದಾ ಕಾಲ ನಾ ಮುಂದೆ ತಾ ಮುಂದೆ ಅನ್ನುವಂಥ ಭಾವದೊಳಗ ದಾಸೋಹ ಮಾಡುವುದಕ್ಕಾಗಿ ಹೋರಾಡ್ತಿದ್ರು. ಲಿಂಗಾರ್ಚನೆ ಮಾಡುವುದಕ್ಕಾಗಿ ಹೋರಾಟ, ಅನುಭವ ಮಂಟಪದಲ್ಲಿ ಅನುಭವವನ್ನು ಮಾಡುವುದಕ್ಕಾಗಿ ತಾ ಮುಂದೆ ನಾ ಮುಂದೆ ಅನ್ನುವಂಥ ಭಾವದೊಳಗೆ ಹೋರಾಟ ಮಾಡ್ತಿದ್ರು ಶರಣರು. ನಾವೆಲ್ಲ ಅದನ್ನು ಬಿಟ್ಟಿವಿ. ಭೌತಿಕ ಸಂಪತ್ತಿಗಾಗಿ ಹೋರಾಟ, ಬಡದಾಟ, ಜಗಳ ಆಟಗಳು. ಅದಕ್ಕೆ ಶರಣರು ಹೇಳ್ತಾರೆ, ಯಾವುದು ನಿಂದಲ್ಲ. ಅದಕ್ಕಾಗಿ ನೀನು ಜೀವನ ಕಳ್ಕೋಬೇಡ. ಜೀವನವನ್ನು ಕಳ್ಕೊಳ್ಳುವ ಬದಲು ಅದಕ್ಕಾಗಿ ಕಳ್ಕೋಬೇಡ, ಭಗವಂತನಿಗಾಗಿ ಕಳ್ಕೋ ಅಂತಾರ. ಯಾರಾದರೂ ಒಬ್ಬರ ಈ ಭೂಮಿ ಮೇಲೆ ಭಗವಂತನಿಗಾಗಿ ಪ್ರಾಣ ಬಿಟ್ಟವರುಂಟೆ? ಭಗವಂತನ ಹೆಸರಿನೊಳಗೆ ತುಪ್ಪ ಬಿಟ್ಟವರುಂಟು, ಅನ್ನ ಬಿಟ್ಟವರುಂಟು, ಉಪ್ಪು ಬಿಟ್ಟವರುಂಟು, ಕೇಶವನ ಬಿಟ್ಟವರುಂಟು, ದಾಡಿ ಬಿಟ್ಟವರುಂಟು, ಏನೆಲ್ಲ ಬಿಟ್ಟವರದಾರಿ ಭೂಮಿ ಮೇಲೆ. ಆದರೆ ಭಗವಂತನಿಗಾಗಿ ಯಾರು ಪ್ರಾಣವನ್ನು ಬಿಟ್ಟಿಲ್ಲ. ಭಗವಂತನಿಗಾಗಿ ಪ್ರಾಣವನ್ನು ಬಿಡುವಂಥ ವ್ಯಕ್ತಿಗಳು ಈ ಭೂಮಿ ಮೇಲೆ ಯಾರೂ ಇಲ್ಲ. ಸದಾಕಾಲ ಭಗವಂತನ ಸ್ಮರಣೆಗಾಗಿ ತಮ್ಮನ್ನು ತಾವು ಸಮರ್ಪಣೆ ಮಾಡಿಕೊಂಡವರು ಅಂದರೆ ಅದು ಕಲ್ಯಾಣದ ಶಿವಶರಣರು. ಅದಕ್ಕೆ ನಾ ಹೇಳೋದು, ಶಿವಶರಣರ ಬದುಕಿನಂತೆ ಬದುಕಬೇಕು. ಅವರು ಬಾಳಿರುವಂಥ ಬಾಳಿನಂತೆ ನಾವು ಬಾಳಬೇಕು. ಸದಾಕಾಲ ನಾವು ದೇವ ನಿರ್ಮಿತವಾದ ಈ ಜಗದೊಳಗ ನಾವೆಲ್ಲರೂ ಬದುಕುವಂಥ ಪ್ರಯತ್ನವನ್ನು ಹೇಗೆ ಮಾಡಬೇಕಂದ್ರೆ, ಎಲ್ಲದು ಭಗವಂತ ನಿರ್ಮಿಸಿರುವಂಥ ಈ ಮನೆಯೊಳಗ ನಾವು ಅತಿಥಿಗಳಾಗಿ ಬದುಕಬೇಕು ಅನ್ನುವಂಥ ಸಿದ್ಧಾಂತವನ್ನು ಶರಣರು ತಿಳ್ಕೊಂಡ್ರು, ಜೀವನದೊಳಗೆ ಅಳವಡಿಸ್ಕೊಂಡ್ರು.
ಅಳವಡಿಸಿಕೊಂಡು ಅದರಂತೆ ಬದುಕಿದರು. ಆ ಭೂಮಿಯೊಳಗ ಅವರ ದೇಹಗಳಿಲ್ಲ. ದೇಹಕ್ಕೆ ಇಟ್ಟಿರುವಂಥ ಹೆಸರುಗಳು ಮಾತ್ರ ಶಾಶ್ವತವಾಗಿ ಈ ಭೂಮಿ ಮೇಲೆ ಉಳಿಲಿಕ್ಕೆ ಸಾಧ್ಯವಾಯಿತು. ನಮಗ ದೇಹಕ್ಕೆ ಒಂದು ಹೆಸರಿಟ್ಟಾರ. ನಮ್ಮ ಹೆಸರನ್ನು ಉಳಿಬೇಕಂದ್ರ ಮಣ್ಣಿನೊಳಗೆ ಮಣ್ಣಾಗಿ ಹೋಗಬಾರ್ದಂತ ನಮ್ಮ ಹೆಸರು. ಕಾಯ ಮಣ್ಣಿನೊಳಗೆ ಮಣ್ಣು ಆಗ್ತದಲ್ಲ, ಹಂಗ ಕಾಯ ಮಣ್ಣಿನೊಳಗೆ ಮಣ್ಣಾಗಲಿ, ಕಾಯಕ್ಕಿಟ್ಟಿರುವಂಥ ಹೆಸರು ಶಾಶ್ವತವಾಗಿ ಈ ಭೂಮಿ ಮೇಲೆ ಉಳಿಲಿ ಅನ್ನುವಂಥ ಭಾವನೆಯೊಳಗೆ ಬದುಕಿದವರು ಅಂದರೆ ಕಲ್ಯಾಣದ ಶರಣರು. ಅವರ ಬದುಕೆ ನಮಗೆ ಮಾರ್ಗ ಆಗಬೇಕು, ಅವರ ಬದುಕೆ ನಮಗೆ ಮಾರ್ಗದರ್ಶನವಾಗಬೇಕು. ಹಾಗಾಗಿ ನಮ್ಮ ದೇಹಕ್ಕೆ ಇಟ್ಟಿರುವಂಥ ಹೆಸರು ಮಣ್ಣಿನೊಳಗೆ ಮಣ್ಣಾಗಬಾರ್ದು. ಅಂದರೆ ನಾವು ಎಲ್ಲದನ್ನು ಅರ್ಥ ಮಾಡಿಕೊಂಡು ದೇವರು ಕೊಟ್ಟ ಕಾಣಿಕೆ, ದೇವರು ಕೊಟ್ಟ ಕೊಡುಗೆ, ಆ ಕೊಡುಗೆಗಳನ್ನು ನಾವು ಸದಾಕಾಲ ಆತನ ಸ್ಮರಣೆಯ ಮುಖಾಂತರ ಬಳಕೆ ಮಾಡಿಕೊಂಡು ಯಾವಾಗ ಒಂದು ದಿನ ಭಗವಂತ ಕರೀತಾನೆ ಅವಾಗ ಈ ಭೂಮಿಯನ್ನು ಬಿಟ್ಟು ಆರಾಮ್ ಹೋದರೆ ಸಾಕು ಅನ್ನುವಂಥ ಮನೋಭಾವ ಯಾರಲ್ಲಿ ಮೂಡ್ತದೆ ಅವರು ಮಾತ್ರ ನಿಜವಾದ ಮಾನವರು, ಮನುಷ್ಯರು. ಅವರೇ ಮುಂದೊಂದು ದಿನ ಮಹಾತ್ಮರು ಅನ್ನುವಂಥ ಸಿದ್ಧಾಂತವನ್ನು ಭಾಳ ಸುಂದರವಾಗಿ ನಮಗೆ ಎಲ್ಲ ಕಲ್ಯಾಣದ ಶರಣರು ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಶರಣರ ಚಿಂತನೆಗಳನ್ನು, ವಿಚಾರಗಳನ್ನು ತಾವೆಲ್ಲ ಆಲಿಸ್ತೀರಿ ಅಂದರೆ ನೀವು ಅವರಂತೆ ಪರಿಪೂರ್ಣವಾದ ಜೀವನವನ್ನು ಸಮರ್ಪಣೆ ಮಾಡ್ರಿ ಅಂತ ಹೇಳೋದಿಲ್ಲ. ಸ್ವಲ್ಪ ಆದರೂ ಅವರ ಸಿದ್ಧಾಂತಗಳು, ಅವರ ತತ್ವಗಳು ನಮ್ಮ ಬದುಕಿಗೆ ಅಳವಡಿಸಿಕೊಂಡ್ರೆ ನಮ್ಮ ಬದುಕು ಶರಣರ ಬದುಕು ಆಗ್ತದೆ ಅನ್ನುವಂಥ ಮಾತನ್ನು ತಿಳ್ಕೊಂಡು ನೀವೆಲ್ಲರೂ ನಾಳೆಯಿಂದ ತಾವೆಲ್ಲರೂ ತಿಳ್ಕೊಳ್ಬೇಕು. ಅಜ್ಜವ್ರು ಯಾವುದೂ ನಂದಲ್ಲಂದಾರ, ಯಾವುದೂ ನಿಮ್ಮದಲ್ಲಂದಾರ. ನಾಳಿಂದ ಹೊಲ ಎಷ್ಟೈತಿ, ಬಂಗಾರ ಎಷ್ಟೈತಿ, ಮನಿ ಎಷ್ಟದಾವ ಎಲ್ಲವೂ ಲಿಸ್ಟ್ ತಗೊಂಡು ಬಂದು ಇಲ್ಲಿ ತಂದೆಲ್ಲರೂ ಇಡಬೇಕು. ಇಡ್ತೀರ? ಎಲ್ಲರೂ ತಂದಿಡ್ರಿ ಅಂದ್ರೆ ನಾಳೆಗೆ ನೀವು ಯಾರೂ ಬರೋದಿಲ್ಲ. ನಾ ಎಲ್ಲರ ಬರಕ್ಕೆ ಹತ್ತೀನಿ ಅಂದ್ರೆ ನನಗೆ ಮುಖ ತೋರಿಸೋದಿಲ್ಲ ನೀವು, ರೈಟ? ಯಾಕ? ತಗೊಳಕ್ಕೆ ಬಂದಾರಂತ. ನಾವು ತಗೊಂಡು ನಾವು ಉಪಯೋಗ ಮಾಡೋದಿಲ್ಲ. ಅದನ್ನು ನಾವು ತಗೊಂಡು ಹೋದರೂ ಸಹಿತ ನಾವು ಬಂದಂಥ ಭಕ್ತರಿಗೆ ಸಮರ್ಪಣೆ ಮಾಡುವಂಥ ಮನೋಭಾವ ನಮ್ಮಲ್ಲಿ ಮೂಡಬೇಕು ಅನ್ನುವಂಥದ್ದನ್ನು ತಿಳ್ಕೊಂಡು ಹಾನಗಲ್ ಕುಮಾರ ಮಹಾಸ್ವಾಮಿಗಳು ಯಾವುದೂ ನಮ್ಮದಲ್ಲಪ್ಪ, ಎಲ್ಲದು ಭಗವಂತ ಕೊಟ್ಟ ಕಾಣಿಕೆ, ಭಗವಂತನಿಗೆ ಸಮರ್ಪಣೆ ಆಗಬೇಕು ಅನ್ನುವಂಥ ಭಾವನೆಯಿಂದ ತಮ್ಮ ಇಡೀ ಜೀವನವನ್ನು ಸಮಾಜಕ್ಕಾಗಿ ಅರ್ಪಣಾ ಮಾಡಿದರು ಅನ್ನುವಂಥದ್ದನ್ನು ನಾವು ಕೇಳ್ತೇವೆ. ಹಾಗಾಗಿ ತಾವೆಲ್ಲರೂ ಅದೇ ಥರನಾಗಿ ಬದುಕಬೇಕು ಅನ್ನುವಂಥ ಮಾತನ್ನು ಹೇಳ್ತಾ ನಾವು ನಾಳೆಯಿಂದ ನಾವೆಲ್ಲರೂ ತಿಳ್ಕೊಳ್ಬೇಕು. ಇನ್ನೇನು ಭಾಳ ದಿನ ಇಲ್ಲ, ಬಸವೇಶ್ವರರ ಜಾತ್ರೆ